ನಮಸ್ಕಾರ ವೀಕ್ಷಕರೇ, ನಾವಿವತ್ತ ಎಲ್ಲಿ ಬಂದಿದ್ದೀವಪ್ಪ ಅಂತಂದ್ರ ಗುಮ್ಮಟ ನಗರಿಯಲ್ಲಿರುವಂತ ಲಕ್ಷ್ಮೀ ಬಿಜಾಪುರ ಹತ್ರ ಬಂದಿದ್ದೀವಿ ವೀಕ್ಷಕರೇ. ಯಾರ್ಯಾರ ಬರತೀರೋ ನೀವು ಯಾರ್ಯಾರ ಹೋಗುತ್ತೀರೋ, ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ, ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳತೀರೋ. ನಾನು ಒಂದ್ ಸಾಂಗ್ ಇಂದ ಫೇಮಸ್ ಆಗಿದ್ದು ಯಾವ್ದ್ರಿ? ಆಕಳ ಮಾರ್ಯಾವ ಒಳಗ ಹೋರಿ ಗುಣದಾವ, ಎಷ್ಟೋ ಹುಡುಗಿಯರ ತಲಿ ಕೆಡಿಸಿಲ್ಲವ್ವ ಮಾಡಿದಾವ. ಬರೋದ್ರಿ ಬೇಳಕ್ ಏನಾಯ್ತ್ರಿ, ಹೆಣ್ಣೆ ಸತ್ರ ಹೆಣ್ಣಿನ ಕೂಡ ಹೆಚ್ಚು ಇಲ್ಲ ಅಲ್ರಿ. ದುಶ್ಮನ್ ಕಹ ಬಗಲ ಮೇ ಅಂದಂಗ ಇದ ನೀವು ಬೇಳಕ್ ಕಾರಣ ಅದರಿ. ಅವ್ರ ಹೆಚ್ಚು ಫ್ರೆಂಡ್ಶಿಪ್ ಇರ್ತಂದ್ರ ಅವ್ರ ಕುಳ್ಳ ಕಾರಣ. ಕೀರ್ತಿಗೊಬ್ಬ ಮಗ ಕೀರ್ತಿಗೊಬ್ಬ ಮಗ ಏನ್ ಹೇಳ್ತಾರಲ್ಲ ಅದೇ ರೀತಿಯಾಗಿ ಅವ್ರಿಬ್ರು ಮಕ್ಕಳು ಅದಾರ. ಸುಮ್ಮ ದೊಡ್ಡವ್ರು ನೋಡಿರ್ತಾರಲ್ಲ ಅವ್ರಿಗೆ ಮಾಡ್ಕೊಳ್ಳೋದು ಬಾಳ್ ಬೆಟ್ರ್ ಅಂತೇನ್ರಿ. ಯಾಕಂದ್ರೆ ಈಗ ಯಾರು ಅವಾಗಿನಂಗ ಟ್ರೂ ಲವ್ ಯಾರು ಮಾಡಂಗಿಲ್ಲ. ಜಸ್ಟ್ ಈಗ ಟೈಮ್ ಪಾಸಿಗೆ ಅಷ್ಟೇ ಮಾಡ್ತಾರ. ಮಾಡಕ್ ಹೋಗ್ಬೇಡ್ರಿ ಲವ್ ಅಂತ ನಾ ಹೇಳ್ತೀನಿ. ಮರತಿ ಓಣ್ಯಾನ ಗೆಳತಿ ನೀನಾಗೆ ಮಾಡಿದ ಪ್ರೀತಿ, ಮರತಿ ಓಣ್ಯಾನ ಗೆಳತಿ 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 ಮರತಿ ಕುಂತಿ. ಇದ್ರ ಅಪೋಸಿಟ್ ನಾವೇನ್ ಹಾಡ್ತೀವಿ ಗೊತ್ತೈತೆ? ಮರತಿ ಓ ನನ್ನ ಗೆಳೆಯ ನೀನಾಗೆ ಮಾಡಿದ ಪ್ರೀತಿ, ಮರತಿ ಓ ನನ್ನ ಗೆಳೆಯ. ಆಗೈತ್ರಿ ನಿಮ್ಮದ್ರಿ? ಹಾಗೈತ್ರಿ ಅಲ್ರಿ. ಪ್ರತಿಯೊಬ್ಬರಿಗೂ ಕಾಲ್ ಎಳ್ಯಾರ ಇದ್ದೇ ಇರ್ತಾರ್ರಿ. ನಿಮಗೂ ಹಂಗ ಏನಾದ್ರು ಕಾಲಿದ್ರು ಎಳ್ದಾರೇನ್ರಿ? ಗಾಯನದಲ್ಲಿ ಒಂದು ಸಂಗೀತ ಕ್ಷೇತ್ರದಲ್ಲಿ ಹೆಸರುವಾಸಿ ಮಾಡಿದ್ದಾರೆ. ಪ್ರತಿಯೊಂದು ಹಾಡು ಅವ್ರದ್ದು ಏನಿದೆ ಅಲ್ಲ ಮಿಲಿಯನ್ ಗಟ್ಟಲೆ ಓಡ್ಯಾವ. ಅವ್ರ ಜೊತೆ ನಾವು ಸಂದರ್ಶನ ಮಾಡ್ಲಾಕ್ ಬಂದಿದೀವಿ. ನಮ್ಗೊಂಥರ ಹೆಮ್ಮೆ ಅನಿಸ್ತೈತಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಅವರ ಸಂದರ್ಶನ ಪಡೆದುಕೊಳ್ಳೋಣ. ನಮಸ್ಕಾರ ಅಕ್ಕ, ಆರಾಮ್ರಿ? ಆರಾಮ್, ನೀವು? ನಾವ್ ಆರಾಮ್ರಕ್ಕ. ನಮ್ಮ ಕೆಲವು ಕ್ವಶನ್ ನಿಮ್ಗೆ ಕೇಳ್ತೀವಿ ಅಕ್ಕ. ಅವ್ರ ನಾವು ಒಂದೊಂದು ಆಗಿ ನಮ್ಮ ವೀಕ್ಷಕರಿಗೆ ಹೇಳಂತ ಹೇಳ್ತೇನ್ರಿ. ಮೊದಲನೇದಾಗಿ ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಆಲ್ರೆಡಿ ಗೊತ್ತು, ಉತ್ತರ ಕರ್ನಾಟಕ ಒಳಗ. ಆದ್ರೂ ಹೇಳ್ತೀನಿ, ಲಕ್ಷ್ಮೀ ಬಿಜಾಪುರ ಅಂತ. ಓಕೆ ರೀ. ನಿಮ್ದು ಹುಟ್ಟೂರ್ರಿ? ನನ್ ಹುಟ್ಟೂರು, ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಂದು ಚಿಕ್ಶಿನ್ಗಿ, ಸಿಂಗಿ ತಾಲೂಕು, ಒಂದ್ 5 ಕಿಲೋಮೀಟರ್ ಚಿಕ್ಶಿನ್ಗಿ ಅಂತ ಹೇಳಿ. ನಾನ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಚಿಕ್ಶಿನ್ಗಿ ಊರ. ಅಂದ್ರೆ ಈ ಸದ್ಯ ವಿಜಾಪುರದ ಅದಿರಲ್ರಿ? ಅಂದ್ರೆ ಹೆಂಗ್ರಿ, ಇಲ್ಲಿ ಹೆಂಗದ್ರಿ ನೀವು? ಅದು ಚಿಕ್ಶಿನ್ಗಿ ತವ್ರ ಮನಿ, ಇದು ನನ್ ಗಂಡನ ಮನಿ. ಇದು ಗಂಡನ ಮನಿ. ಗಂಡನ. ಅಂದ್ರ ಮಕ್ಕಳ ಹೆಸರು ಹೇಳ್ರಿ. ಮಕ್ಳು ನನ್ಗೆ ಇಬ್ರು ಅದಾರಿ. ಗಂಡ ಮಕ್ಕಳ್ರಿ, ಹೆಣ್ ಮಕ್ಕಳ್ರಿ? ಹುಡುಗ ಹುಡುಗಿ ಒಬ್ರು. ಓಕೆ ವೀಕ್ಷಕರೇ, ಅವ್ರಿಗೆ ಒಬ್ಬ ಮಗ ಅಂದ್ರ ಕೀರ್ತಿಗೊಬ್ಬ ಮಗ ಕೀರ್ತಿಗೊಬ್ಬ ಮಗ ಏನ್ ಹೇಳ್ತಾರಲ್ಲ ಅದೇ ರೀತಿಯಾಗಿ ಅವ್ರಿಬ್ರು ಮಕ್ಕಳು ಅದಾರ. ಕೆಲವ್ರು ನೀವೆಲ್ಲಾರು ನೋಡ್ತಿರ್ತೀರಿ, ಅವ್ರಿಗೆ ಮದುವೆ ಆಗಿಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ತಿರ್ತಿರಲ್ಲ, ಆದ್ರೆ ಅವ್ರಿಗೆ 2 ಮಕ್ಕಳು ಅದಾವ. ಅವರು ದಾಂಪತ್ಯ ಜೀವನದಲ್ಲಿ ಯಾವ್ದು ಕೆಡಕನ್ನು ಮಾತನಾಡದೆ ಇದರಲ್ಲಿ ಹೆಸರು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಬರ್ರಿ ಹಾಗೆ ಅವ್ರಿಗೆ ಕೇಳ್ಕೊತ ಹೋಗೋಣ. ಅಕ್ಕ, ಅವ್ರು ನೀವು ಮಾಡ್ಲತ್ತೀರಿ ಈ ಸಂಗೀತ ಬಳಗದಲ್ಲಿ, ನಿಮ್ಮ ಪತಿರಾಯದ ಒಪ್ಪಿಗೆ ಐತ್ರಿ? ಅವ್ರು ಸಪೋರ್ಟ್ ಮಾಡ್ದಲೆ ನಾನು ಈ ತರ ಈ ಮಟ್ಟಿಗೆ ಬಂದಿನ. ಅಂದ್ರೆ ಕೆಲವ್ರು ಹೆಂಗಿರತ್ರಿ, ಮಾಡ್ಬೇಕಾದ್ರ ಪೋರ್ಸಿಬಲ್ ಮಾಡ್ತಿರ್ತಾರ, ಬ್ಯಾಡ ಅಂತ ಹೇಳ್ತಿರ್ತಾರ. ಕೆಲವರು ಗಂಡಗ್ ವಿರೋಧವಾಗಿ ಇದನ್ನ ಮಾಡ್ತಿರ್ತಾರ. ನಿಮ್ಮಲ್ಲಿ ಇದೇ ತರ ಏನಾದ್ರು ಆಗೈತೇನ್ರಿ? ಇಲ್ಲ, ಅವ್ರ ಸಪೋರ್ಟ್ ನೀ ಒಟ್ಟು ಬೆಳಿ, ನೀ ಬೆಳಿಬೇಕು, ಬೆಳಿ. ಆದ್ರೂ ಸಪೋರ್ಟ್ ಮಾಡ್ತೀನಿ, ಆದ್ರ ಮತ್ ಕೆಟ್ಟದ್ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ಅದೇ ಒಳ್ಳೆಯ ರೀತಿಯಲ್ಲಿ ಬಂದಿರೋದ್ರಿಂದ ಅವರ ಪತಿರಾಯನ ಹದ್ದಿನಲ್ಲಿ ಇದ್ದುಕೊಂಡು ಇದು ಏನ್ ಮಾಡ್ತಾ ಇದಾರಲ್ಲ, ಇನ್ನೂವರೆಗೆ ಯಾವ್ದು ಕಪ್ಪು ಚಕ್ಕಿ ಇಲ್ಲ ವೀಕ್ಷಕರೇ. ಬನ್ನಿ ಹಾಗೆ ಕೇಳ್ಕೊಂತ ಹೋಗೋಣ. ನೀವು ಈ ಜಾನಪದ ಲೋಕದಲ್ಲಿ ಬರಲು ನಿಮ್ಗೆ ಯಾರು ಪ್ರೇರಣೆ ಆದ್ರಿ? ಅಂದ್ರೆ ನಿಮ್ಮ ತಾಯಿ ತಂದೆ, ನಿಮ್ಮ ಅಣ್ಣ ತಮ್ಮ, ನಿಮ್ಮ ತವ್ರ ಮನೆಯಲ್ಲಿ ಯಾರು ಇದನ್ನ ಮಾಡ್ತಾ ಇದ್ರು? ನಮ್ಮ ಮಾಯಿ ಇಲ್ಲಿ ಇದ್ರು, ನಮ್ಮ ಮಾಯಿ ಕಳ್ಸ ನಮ್ ಆಡು ವರ್ಷದಾಗ ನಮ್ಮ ಹೇಳ್ರಿ, ನಡೀತೈತಿ. ನಾವು ಶಾರ್ಟ್ ಆಗಿ ಸ್ವೀಟ್ ಆಗಿ ನಾವು ಸ್ಟೈಲಿಶ್ ಆಗಿ ನಾವ್ ಹೇಳಂಗಿಲ್ಲ. ಹೇಳ್ರಿ, ನಡೀತೈತ್ರಿ. ನಮ್ ಭಾಷೆದಾಗ ನಮ್ಮ ಮಾಯಿ ಅಂತ ಕರಿತೀವಿ, ನಮ್ಮ ಮಾಯಿ ನಮ್ಮ ಮುತ್ತೆ ಅಂತ ಕರಿತೀವಿ. ನಿಮ್ಮ ಮಾಯಿ ನಿಮ್ಮ ಮುತ್ತೆ ಅಂದ್ರೆ ಅವ್ರ ಏನ್ ಮಾಡ್ತಿದ್ರ? ಅವ್ರೇನೋ ರಂಗಭೂಮಿ ಕಲಾವಿದ್ರು ಇದ್ರೆ ಹೆಂಗ್ರಿ? ಇಲ್ಲ, ನಮ್ ಫ್ಯಾಮಿಲಿ ಒಳಗೆ ಯಾರು ಕಲಾವಿದ್ರು ಅನ್ನೋದು ಇಲ್ಲ. ಕಲಾವಿದ್ರ ಇಲ್ರಿ? ನಾವ್ ಒಬ್ಳು ಕಲಾವಿದ್ರ. ನಿಮ್ಮ ಆಯಿ ಮತ್ತೆ ಪ್ರೇರಣೆ ಆದ್ರ ಹೆಂಗೇನ್ರಿ? ಆಕ್ಚುಲಿ ನಮ್ಮ ಮನ್ಯಾಗ ಎಲ್ರು ಸಿಂಗಿಂಗೇ ಬ್ಯಾಡ ಅಂತಿದ್ರು. ಒಟ್ಟು ಸಾಲಿ ಕಲಿಬೇಕು, ಏನ್ರ ಒಂದ್ ನೌಕರಿ ತಗೋಬೇಕು ಅಂತಿದ್ರು. ಬಟ್ ನನಗ ಸಿಂಗಿಂಗ್ ಮಾಡೋದ್ ಇಷ್ಟ, ಡ್ಯಾನ್ಸಿಂಗ್ ಮಾಡೋದ್ ಇಷ್ಟ, ಈ ತರ ಕಲಿ ನಂದು. ಹಾಗಾಗಿ ನಾನು ನಮ್ಮ ಮಾಯಿ ಸಪೋರ್ಟ್ ಸಿಕ್ಕಾಪಟ್ಟೆ. ನಮ್ಮ ಮಾಯಿ ಸಪೋರ್ಟ್ ಕಲಿತೀನಿ ತಾಳಿಲ್ಲ, ಹೋಗ್ಲಿ ಬಿಡ್ರಿ, ಯಾಕೆ ಸುಮ್ನೆ ಇದು ಮಾಡ್ತೀರಿ ನೀವು, ಕಲೀಲಿಕ್ಕೆ. ಎಜುಕೇಶನ್ ಎಷ್ಟರವರೆಗೆ ಆಗೈತ್ರಿ?
ಎಜುಕೇಶನ್ ಸೆಕೆಂಡ್ PUC. ಸೆಕೆಂಡ್ ವಿಷಯ ಯಾವ್ದಾಗೈತ್ರಿ? ನಂದು ಕಾಮರ್ಸ್ ಮಾಡಿದ್ದೆ. ಕಾಮರ್ಸ್ ಆಗಿದ್ರ ಅಂದ್ರೆ ಇಷ್ಟ ಅದ್ರ ಪರ್ಸೆಂಟೇಜ್ ಅದ ಏನು ತಗೊಂಡಿದ್ರ ಅದ್ರ ಲೋ ಇದ್ರೆ ಹೆಚ್ಚಿತ್ತು? ಹಾಗಾಗಿ ತಗೊಂಡೇನ್ರಿ 62 ತಗೊಂಡೇನಿ. 62 ತಗೊಂಡಿದ್ರಿ. ಬಟ್ ಆದ್ಮೇಲೆ ಚಾಯ್ಸಿಂಗ್ ಮಾಡಿದ್ದು ಇದೆ ಕಾಮರ್ಸ್ ಮಾಡಿದ್ದೆ ರೀ. ಮುಂದ್ ಡಿಗ್ರಿ ಹಚ್ಬೇಕಂತ ಮಾಡ್ದೆ, ಅದು ಇಂಟ್ರೆಸ್ಟ್ ಹೋಗ್ಬೇಕು. ಇಂಟ್ರೆಸ್ಟಿಂಗ್ ಎಜುಕೇಶನ್ ಮಾಡಿದ್ರಿ. ಎಜುಕೇಶನ್ ಮಾಡ್ಕೊತ ಇದ ಜಾನಪದ ಲೋಕದಲ್ಲಿ ನೀವು ಬಂದ್ರಿ. ಬಂದ ಬಳಿಕ ನಿಮ್ಮ ಮದುವೆ ಹೆಂಗಾಯ್ತ್ರಿ? ಅಂದ್ರೆ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ರೀ? ನನ್ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ನಂದು. ಬೈಸ್ಕೊಂಡು ಹೊಡಸ್ಕೊಂಡು ಎಲ್ಲ ಆಗ್ಯಾವ್ರಿ. ಆಗಿ ಒಬ್ಳೆ ಮಗಳದಾಳ, ಹೆಚ್ಚುಕಮ್ಮಿ ಏನ್ರ ಮಾಡ್ಕೊಂಗಳ ಅಂತೇಳಿ ನಮ್ಮ ಮನ್ಯಾಗ ಒಪ್ಕೊಂಡು ಎಲ್ಲಾರು ನಿಂತು ಮ್ಯಾರೇಜ್ ಮಾಡಿಸಿದ್ರು. ಟಾರ್ಚರ್ ಆಗೈತ್ರಿ. ಮ್ಯಾರೇಜ್ ಮಾಡಿಸಿದ್ರಿ. ಬಟ್ ಅವ್ರ ಮನೆಯಲ್ಲಿ ಇಷ್ಟ ಇದ್ದಿಲ್ಲ, ನಮ್ಮ ಮನೆಯಲ್ಲಿ ಇಷ್ಟ ಇದ್ದಿಲ್ಲ, ಇಬ್ರು ಮನೆಯಲ್ಲಿ ಇಷ್ಟ ಇದ್ದಿಲ್ಲ. ಆದ್ರೆ ನಮ್ಮ ಆಯಿ ಅದಾಳಲ್ರಿ, ದೇವ್ರಂತ. ನಮ್ಮ ಮಮ್ಮಿನ್ಕಿನ ಹೆಚ್ಚು ಜಾಸ್ತಿ ಸಪೋರ್ಟ್ ಇರೋದಂದ್ರ ನಮ್ಮ ಆಯಿದು. ಲವ್ ಮ್ಯಾರೇಜ್ ಆತ ಮದ್ವೆ ಆಗೈತ್ರ. ಅದ್ ಆಗೋಕ್ಕಿಂತ ಮುಂಚೆ ಅವ್ರಿಗೆ ನೀವು ಹಾಡ ಹಾಡುದು ಇದು ಈ ಬೆಳಗದಲ್ಲಿ ಇದ್ದಿದ್ದು ಅವ್ರಿಗೆ ಗುರ್ತೈತೇನ್ರಿ? ಸ್ಕೂಲ್ ಒಳಗ ಹಾಡ್ತಿದ್ದೆ ರೀ. ಮೊದಲು ಆಡಿಷನ್ ಕೊಡ್ತಿದ್ದೆ ರೀ ನಾನು. ವಯಸ್ಸ ಬಿಜಾಪುರ್ ಅಂತ ಅಂದ್ಬಿಟ್ಟು ಆಡಿಷನ್ ಇತ್ರಿ. ಆ ಆಡಿಷನ್ಗೂ ಕೊಟ್ಟಿನ್ರಿ ನಾನು. ಫಸ್ಟ್ನೇ ರೌಂಡ್ ಸೆಲೆಕ್ಟ್ ಆದೆ, ಸೆಕೆಂಡ್ ಸೆಲೆಕ್ಟ್ ಆದೆ, ಥರ್ಡ್ ಸೆಲೆಕ್ಟ್, ಗ್ರ್ಯಾಂಡ್ ಫಿನಾಲಿಗೆ ಬಂದೆ. ಗ್ರ್ಯಾಂಡ್ ಫಿನಾಲಿಗೆ ಬಂದು ಅಲ್ಲಿನೂ ಫಸ್ಟ್ನೇದೇ ಬರ್ಬೇಕಾಗಿತ್ತು, ಕೊಡ್ಬೇಕಾಗಿತ್ತು. ಬಟ್ ನನ್ ಸೆಕೆಂಡ್ ಕೊಟ್ರು ಪ್ರೈಸ್. ಹಂಗಾಗಿ ನಾನು ಜನಪದ ಹಾಡ್ತಿದ್ಲ, ಬರೀ ಫಿಲ್ಮ್ ಸಾಂಗ್ ಹಾಡಕ್ಕೆ, ಓಲ್ಡ್ ಸಾಂಗ್ ಮತ್ತೆ ಮೆಲೋಡಿ ಸಾಂಗ್ ಈ ತರ ಹಾಡ್ತಿದ್ದೆ. ಬರ್ತಾ 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 ನಾನು ಎಲ್ಲಾರ್ದು ನೋಡಿ, ಪರ್ಸೋನವ್ರದ್ದು ಎಲ್ಲಾರ್ದು ನೋಡಿ ನನ್ಗೂ ಜನಪದ ಹಾಡಕ್ ಸ್ಟಾರ್ಟ್ ಮಾಡಿ. ಹಾಡ ಹಾಡ್ತ್ರಿ. ಇಷ್ಟು ಮೃದುವಾಗೈತಿ ಅಂದ್ ಮಿಲಿಯನ್ ಗಿಟ್ಟು ಹೊಡ್ಯಾವ್ರಿ. ಅದ್ರ ಟಿಪ್ಸ್ ಏನೇನ್ ಯೂಸ್ ಮಾಡ್ತೀರಿ ನೀವ್ರಿ? ಅದ್ರ ಧ್ವನಿ ಏನಿದಲ್ಲ ಮೃದು ಐತ್ರಿ. ಅದ್ರ ಕೆಲವು ಟಿಪ್ಸ್ ಏನ್ ಇರ್ತಾರಿ? ಹೊರಗಿಂದ ಏನ್ ತಿಂತಿರಂಗಿಲ್ಲ, ಫುಡ್ ಹೊರಗಿಂದ ಏನ್ ತಿಂತಿರಂಗಿಲ್ಲ, ಅದ್ರ ಪಾಲಿಸಿರ್ತಾರಲ್ರಿ. ನೀವು ಅದೇ ತರ ಪಾಲಿಸ್ತೀರ? ಭಗವಂತನ ಈ ತರ ನಿಮ್ ಕೊಟ್ಟು ಬಿಟ್ಟನ್ರಿ? ನಾ ಏನೂ ಇಲ್ಲ, ಎಲ್ಲಿ ಕಾಣ್ತಿ ಪಾನಿಪುರಿ ತಿಂತೀನಿ, ಎಗ್ ರೈಸ್ ತಿಂದೆ, ಲೆಗ್ ಪೀಸ್ ತಿಂದೆ, ಎಲ್ಲ ತಿಂದು ಕಾಮನ್ ಆಗಿ ತಿಂದು ಬಿಡ್ತೀನಿ. ಏನ್ ಕಾಣ್ತೈತಿ ಅಲ್ಲಿ ರೋಡ್ ಹತ್ರ ತಿಂದು ಬಿಡ್ತೀರಿ. ಬಟ್ ಯಾವ್ದೋ ನಿಮ್ಗೆ ತೊಂದ್ರೆ ಇಲ್ಲ, ಟಿಪ್ಸ್ ಯಾವ್ದೋ ಇಲ್ರಿ? ಏನಿಲ್ಲ. ಈ ಸಂಗೀತ ಬಳಗದಲ್ಲಿ ಬಂದಿರಿ, ಇನ್ನ ನಿಮ್ದು ಮುಂದೆ ಏನೇನ್ ಐತ್ರಿ ಕನಸ್ರಿ? ಕನಸು ಬಾಳ ಐತ್ರಿ. ಇದೇನು ಇಲ್ರಿ. ಅದ ಇನ್ನ ಏನೇನ್ ಆಗ್ಬೇಕೈತ್ರಿ? ಯಾವ್ದು ಫಿಲ್ಮ್ ಮಾಡ್ಬೇಕು ಅನ್ನೋದೈತು? ಐತ್ರಿ ನಂದು. ಬಟ್ ಹೋಗೋದಾಗವಲ್ ನಾನು. ಅಂದ್ರೆ ನಿಮ್ಗೆ ಅವ್ರು ಕರಿಲತ್ತಾರೋ, ನೀವ ಹೋಗೋರ, ನಿಮ್ ಮನೆಯವ್ರು ಕಳ್ಸೋರು? ಸರಿಗಂಪ ಹೋಗನಾತಿದ್ರಿ. ಆಡಿಷನ್ ಏನೋ ಕೊಟ್ಟೆ ಇಲ್ರಿ. ಈ ಸಲ ಟ್ರೈ ಮಾಡ್ಬೇಕು ಅನ್ನೋದೈತ್ರಿ ನನಗೆ. ಅಂದ್ರೆ ಹಿಂಗ ಇದೇ ತರ ಅಂದ್ರ ಒಂಥರ ವ್ಯಾಲ್ಯೂ ಇದ್ದದ್ದು ಪ್ರಶಸ್ತಿ ರೀ. ಇನ್ನು ಅಂತ ಬರ್ಲಿ ಅಂತ ಕೇಳ್ಕೊತೀನಿ ದೇವ್ರಿ. ಅಂತ ಕೊಡೋಟ್ಟು ಶಕ್ತಿ ಕೊಡ್ಲಿ, ಆತರ ಬೆಳಿಲಿ, ಇನ್ನೂ ಜಾಸ್ತಿ ಬೆಳಿಬೇಕು ಅನ್ನೋದು ಆಸೆ. ಎಲ್ರೂ ಪ್ರೀತಿಯಿಂದ ತಂಗಿ ಅಂತ ಎಲ್ರು ಬಾಳ ಪ್ರೀತಿಯಿಂದ ನೋಡ್ಕೋತಾರ. ಎಲ್ಲರೂ ಸಪೋರ್ಟ್ ಐತಿ, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ನೀವು ಅವ್ರ ತಂಗಿ ಅಕ್ಕ ಅನ್ನೋದಕ್ಕಿಂತ ರೀ, ಅದೇ ರೀತಿ ನೀವು ಅಣ್ಣ ತಮ್ಮ ಎಲ್ಲಾರು ನೋಡ್ಕೋತಿರತ್ತ ಅಂದ ನೀವ್ ಇನ್ನ ಇದು ಮುಂದುವರಿಲಾಕತ್ತೀರಿ. ನಾನು ಮುಂದುವರಿತೀರಿ, ನಿಮ್ದು ಒಳ್ಳೇದಾಗ್ಲತ್ ನಾವು ಹೇಳ್ತೀರಿ. ಯಾಕಂದ್ರೆ ಕಪ್ಪು ಚುಕ್ಕಿ ಆದ್ರೆ ನಿಮ್ ಮನೆಯವ್ರಿಗೆ ಆದ್ರೂ ಬೇಜಾರ್ರಿ. ಯಾಕಂದ್ರೆ ನೀವೊಂದು ಯಾವ್ದಾರ ಒಳ್ಳೆ ಹಂತದಲ್ಲಿ ಹೋಗ್ಲತ್ತಂದ್ ಅವ್ರ ನಿಮ್ಗೆ ಸಪೋರ್ಟ್ ಮಾಡ್ಲತ್ತಾರಲ್ಲ, ಅದ ನಿಮಗ ಮುಳ್ಳಾಗಿಬಿಡ್ತೈತ್ರಿ. ಅದು ಬರೋದ್ರ ಕಷ್ಟನು ಬಾಳ ಅನುಭವಿಸೀನ್ರಿ ನಾ. ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸೀನಿ ನಾನು. ಹಾಗಾಗಿ ನಾನು ಯಾವ್ದು ಅದು ತಪ್ಪು ಮಾಡಕ್ ಹೋಗಂಗಿಲ್ರಿ. ಕಷ್ಟ ಅಷ್ಟ ಅನುಭವಿಸಿನ ನಾನು. ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸದಲ್ಲೇ ನಾನು ಈ ಮಟ್ಟಿಗೆ ಬಂದಿನಿ ಅಂತ್ರಿ. ನೀವು ಕಷ್ಟನೇ ಇಲ್ಲ ಆಯ್ತಂದ್ರೆ ಇನ್ಕತಕ ನೀವು ಇಷ್ಟು ಬೆಳೀತಿಲ್ಲ ಆಗಿದ್ರಿ. ನೀವು ಕಪ್ಪು ಚುಕ್ಕಿ ಹಚ್ಚ ಇನ್ಕ ಸೈಲೆಂಟ್ ಆಗಿಬಿಡ್ತಿದ್ರಿ. ಕಷ್ಟದಿಂದ ಬಂದಿನ್ರಿ, ಬಾಳ ಕಷ್ಟದಿಂದ ಬಂದಿನ್ರಿ ನಾ. ಅದ್ರ ಕೆಲವು ಟ್ರೆಂಡಿಂಗ್ ಹಾಡು ಬಂದಾರ ನಿಮ್ರಿ ಅಂತ. ನಿಮ್ಗ ಇಷ್ಟು ಟ್ರೈನಿಂಗ್ ಬರ್ಲಾಕ ನಿಮ್ಗೆ ಯಾರ್ಯಾರು ಸಾಹಿತ್ಯ ಬರ್ದು ಕೊಟ್ರಿ, ಮತ್ತ ಇನ್ನು ಸಾಹಿತ್ಯ ಬರ್ದು ಕೊಟ್ರ ಕೆಲವು ಮೊದಲದಾಗಿ ಈ ಸಂಗೀತ ಬಳಗದಲ್ಲಿ ಈ ಜಾನಪದ ಲೋಕಕ್ಕ ನೀವ್ ಎಂಟ್ರಿ ಕೊಡ್ಬೇಕಾದ್ರ ಈ ಕೆಲವ್ರಿಗೆ ಸದ್ಯ ಅದಾರ್ರಿ, ಗಾಯಕರ ಅದಾರ, ಸಾಹಿತ್ಯಕಾರ ಅದಾರ, ಯಾರ ಪ್ರೇರಣೆಯಿಂದ ಬಂದ್ರಿ ಮತ್ ಯಾರ ಅಭಿಮಾನಿ ಇದೀರಿ ನೀವ್ರಿ? ನಾ ಯಾರ ಅಭಿಮಾನಿ ಇದೀನಿ ಅಂತಂದ್ರಿ, ಉತ್ತರ ಕರ್ನಾಟಕ ಒಳಗ್ ಜಾಸ್ತಿ ಎಲ್ಲರೂ ನನ್ ಸಪೋರ್ಟೇ ಮಾಡ್ಯಾರ್ರಿ. ನನಗ ಮುತ್ತು ಆಗ್ಲಿ, ಮೈಲಾರಿ ಆಗ್ಲಿ, ಪರ್ಶೋಣ್ಣ ಆಗ್ಲಿ, ವೀರು ಜಮಖಂಡಿ ಆಗ್ಲಿ, ಮಾಳು ನಿಪ್ನಾಳ್ ಆಗ್ಲಿ, ಬೊಂಬಾಟ್ ಬಸಣ್ಣ ಆಗ್ಲಿ, ಎಲ್ಲರೂ ಪ್ರೀತಿಯಿಂದಾನೇ ನೋಡ್ಕೊಂಡಾರೆ ನಾನು. ಅಂದ್ರ ಅವ್ರಿಗೆ ನೋಡ್ಕೊಂಡಾರ್ರಿ. ನೋಡ್ಕೋಬೇಕ ಮುಂಚೆ ನಿಮ್ಗೆ ಇದ್ರೊಳಗೆ ಜಕ್ಕೋಬೇಕಾದ್ರ ಪರ್ಶೋಣ್ಣ ಪರ್ಶೋಣ್ಣ ಆಯ್ತು, ಮತ್ತೆ ಗೋಪಾಲ್ ಇಂಚಿಗೇರಿ
ಅವರು ನನಗ ಮೊದಲು ಚಾನ್ಸ್ ಕೊಡ್ರಿ ಅಂತ ಕೇಳ್ಕೊಂಡೆ ಸರಿ. ಗೋಪಾಲ್ ಎಂಜಿಗರಿ ಸರ್. ಹೌದ್ರಿ. ಒಂದ್ಸಲ ಚಾನ್ಸ್ ಕೊಡ್ರಿ, ನಿಮ್ ಹಾಡ್ಬೇಕ್ರಿ, ಒಂದ್ಸಲ ಬರೀ ಒಂದ್ಸಲ ನನ್ ವಾಯ್ಸ್ ಚೆಕ್ ಮಾಡ್ರಿ ಅಂತಿದ್ದೆ. ಅವಾಗ ಬಾ ಬಾ ಅಂತ ಅಂದ್ಬಿಟ್ಟು ಅವ್ರ ಮನಿ ಕರ್ಕೊಂಡ್ ಹೋಗಿ ಒಂದ್ಸಲ ಹಾಡ್ಸಿದ್ರು. ವಾಯ್ಸ್ ಚೆನ್ನಾಗದ, ಒಂದ್ ಫಂಕ್ಷನ್ ಕರ್ಕೊಂಡ್ ಹೋಗ್ತೀನಿ ಅಂತಂದ್ರು. ಆಮೇಲೆ ಇದ್ರ ಪರಶು ಕೋಲೂರ್ ಅಣ್ಣ ಅವರು ಒಂದ್ ಫಂಕ್ಷನ್ ಕರ್ಕೊಂಡ್ ಹೋದ್ರು. ಕಂಟಿನ್ಯೂ ಒಂದ್ ತಿಂಗಳು ಬಿಡ್ಲಾರೆ ನನ್ ಪ್ರೋಗ್ರಾಮ್ ಕರ್ಕೊಂಡ್ ಹೋದ್ರು. ಜಮಖಂಡಿ ಆಯ್ತು, ಆ ಕಡೆಲ್ಲ ಗೋಕಾಕ್ ಸೈಡ್ ಎಲ್ಲ ಒಂದ್ ಸ್ವಲ್ಪ ಪರಿಚಯ, ಅವನಿಂದ ಒಂದ್ ಸ್ವಲ್ಪ ಜಾಸ್ತಿ ಪರಿಚಯ ಆಯ್ತ್ರಿ ನನ್ಗ ಪರಶುಣ್ಣನಿಂದ. ಅಂತ ನೀವು ಹಾಡಾಕತ್ರಿ, ನಿಮ್ಗ ಸಾಹಿತ್ಯದ ಯಾರು ಬರೋದ್ ಕೊಡ್ತೈತ್ರಿ? ನಾನು ಒಂದ್ ಸಾಂಗ್ ಇಂದ ಫೇಮಸ್ ಆಗಿದ್ದು. ಯಾವ್ದ್ರಿ? ಆಕಳ ಮಾರ್ಯಾವ ಒಳಗ ಹೋರಿ ಗುಣದಾವ, ಎಷ್ಟೋ ಹುಡುಗಿಯರ ತಲಿ ಕೆಡಿಸಿಲ್ಲವ್ವ ಮಾಡಿದಾವ. ಈ ಸಾಂಗ್ ಇಂದ ಫೇಮಸ್ ಆಗಿದ್ದು. ಅದು ಯಾರು ಬರೆದು ಕೊಟ್ಟಾರ ಹಾಡ್ರಿ? ಮಹೇಶ್ ಅತ್ನಿ. ಅಂದ್ರ ಒಂದ್ ಮುತ್ತು ಹಳ್ಳಾಳ ಅಣ್ಣ ಅವ್ರಿಗೆ ಒಂದ್ 4 ಲಕ್ಷ ಮೆಚ್ಚಿದಿನಿ ಕಾರ, 15 ಲಕ್ಷ ಮರತಿ ಟ್ಯಾಕ್ಟರ, ನಿನ್ನ ಗಂಡನ ಬಣ್ಣ ಐತಿ ನನ್ನ ಟ್ಯಾಕ್ಟರ್ ಟಯರ್. ಅಂದ್ರ ಬರೆದು ಕೊಟ್ಟಾರ, ನನಗ್ ಬರ್ಕೊಟ್ಟಿದ್ದು ಸಾಹಿತ್ಯ ಕೊಟ್ಟಾರ. ಅವ್ರಿಗೆ ಹೆಂಗ್ ಬೆಳೆಸಾರಲ್ಲ ನಿಮ್ಗೂ ಹಂಗ ಸಪೋರ್ಟ್ ಹಿಂದ ಅದಾರ. ಅಂದ್ರ ಅವ್ರ ಅಂದಾಜ ಎಷ್ಟ್ ಸಾಹಿತ್ಯ ನಿಮ್ಗ ಬರೆದು ಕೊಟ್ಟಾರ್ರಿ ಮಹೇಶ್ ಅಣ್ಣರಿ? ನನಗ ಫಸ್ಟ್ ಆಕಳ ಮಾರ್ಯಾವ, ಒಂದು ಕುಣಸ ತೇನ ಕಾಲನ ಗೆಜ್ಜಿ, ಅದೊಂದು ಅದು ಹಾಡ ಅಂದು ತೋರ್ಸ್ರಿ. ಕುಣಸ ತೇನ ಕಾಲನ ಗೆಜ್ಜಿ ಅದಿಯ ನೀನು ಬಾಳ ಬೀಸಿ ಅಂತ ಅಂದ್ಬಿಟ್ಟು ಸಾಂಗ್ ಮಾಡಿನ್ರಿ ಅದ. ಆ ಸಾಂಗು ಸಿಕ್ಕಾಪಡೆ ಮಿಲಿಯನ್ ಹೋಯ್ತ್ರಿ ಅದು. ಮಿಲಿಯನ್ ಹೋಯ್ತ್ರಿ ಅದು. ಅಂದ್ರ ಅಂತ ವ್ಯಕ್ತಿ ನಿಮ್ಗ ಈಗ ಪರಿಚಯ ಹೆಂಗ ಆದ್ರಿ? ನೀವು ಮಹೇಶ್ ಅತ್ನಿ ಅವ್ರ ಹೆಂಗ್ ಪರಿಚಯ ಆದ್ರಿ? ನಾನು ಒಂದ್ ಫಂಕ್ಷನ್ ಬಂದರೆ ನಂಗ ಹಿಂಗ ಸಾಹಿತ್ಯ ಬರೆದ್ ಕೊಡುಪ, ಒಂದು ಇದ್ರ ಟ್ರ್ಯಾಕ್ ಮೇಲೆ ಬರೆದ್ ಕೊಡು ಅಂತಂದೆ. ಪಾಪ ಅವನು ಏನು ರೊಕ್ಕ ಕೇಳಿಲ್ಲ. ಅಕ್ಕ ನಾ ಬರೆದ್ ಕೊಡಂಗಿಲ್ಲ, ನಾ ಬಿಜಿ ಅದೀನಿ ಅಂತ ಅಂದ್ಬಿಟ್ಟು ಈ ತರ ಅನ್ಲಿಲ್ಲ. ಹಂಗೆ ನಾನು ಕಳೆದ ತಕ್ಷಣ ಪಟ 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 ಬರೋದ್ ಹೆಂಗ್ ಬರದ್ನೋ ಏನೋ ನನ್ಗೆ ಗೊತ್ತಿಲ್ಲ, ಆನ್ ಸ್ಪಾಟ್ ನಾನು ಬರೆದ್ ಕೊಟ್ಬಿಟ್ಟ. ಏನು ಕೇಳಿ ಇನ್ನು ಕರಿ ₹1 ಅಕ್ಕ ನಾನ್ ಹಿಂಗ್ ಬೇಕಾಗ್ಯಾವ ಕೊಡು ಅಕ್ಕ, ನಾ ಸಾಹಿತ್ಯ ಬರೆದ್ ಕೊಡ್ತೀನಿ, ಮತ್ ನೀ ರೊಕ್ಕ ಕೊಡ್ಬೇಕಲ್ಲ ಅಂತಂದ್ಬಿಟ್ಟು ಈ ತರ ಒಂದ್ ದಿನ ಹುಡುಗನ್ ಬೈಲ ಕೇಳ ಇಲ್ಲ. ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ ರೀ ಮಹೇಶ್ ಅತ್ನಿ ಅಣ್ಣ. ನೀವು ಕೇಳ್ರಿ, ನಿಮ್ ಬಗ್ಗೆ ಅಕ್ಕ ಒಳ್ಳೇದ್ ಹೇಳತ್ತಾರ. ಓಕೆ ರೀ. ಅಂದ್ರ ಮಹೇಶ್ ಅತ್ನಿ ಅಣ್ಣ ಅವ್ರು ಎಷ್ಟು ನೀವು ಸಾಹಿತ್ಯ ಬರೆದು ಕೊಟ್ಟಾರ್ರಿ ಅಂದಾಜು? ಮೋಸ್ಟ್ಲಿ ಒಂದ್ 5. ಅಂದ್ರ 5 ಎಷ್ಟು ಹೊಡ್ಯಾವ್ರಿ? ಎಷ್ಟ್ ಎಲ್ಲ ಮಿಲಿಯನ್ ಹೋಗ್ಯಾವ್ರಿ. ನಾನು ಎಲ್ಲ ಮಿಲಿಯನ್ ಹೋಗ್ಯಾವ್ರಿ. ಎಲ್ಲ ಮಿಲಿಯನ್ ಹೋಗ್ಯಾರ. ಅವನಿಂದ ನಾವು ಸಾಹಿತ್ಯ ಬರೆದ್ ಕೊಟ್ಟಾನಂದ ಅದು ಒಂದ್ ಸಾಂಗ್ ಇಂದ ನಂದು ಹೈಲೈಟ್ ಆಯ್ತ್ರಿ. ಆಕಳ ಮಾರ್ಯಾವ ಅದು ಆ ಸಾಂಗ್ ಇಂದ ಸಿಕ್ಕಾಬಿಟ್ಟು ಅಂತ ವ್ಯಕ್ತಿದಿಂದ ನೀವು ಬೆಳ್ಳತ್ರಿ. ಅವ್ರಿಗೂ ಒಳ್ಳೇದಾಗ್ಲಿ. ಇನ್ನ ನಿಮ್ಮಂತ ಕಲಾವಿದ್ರು ಇನ್ನೂ ಬಹಳ ಅದಾರ, ಅವ್ರಿಗೆ ಬೆಳೆಸ್ಲಿ ಅಂತ ನಾ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೇನ್ರಿ. ಓಕೆ ಮಹೇಶ್ ಅತ್ನಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ರೀ. ಅಕ್ಕ ಅವಳು ಇಂಥದೆಲ್ಲ ಬರ್ದು ಕೊಟ್ಟಿರಿ. ಮುತ್ತು ಅಣ್ಣ ಆಗಿರ್ಬೋದು, ಮತ್ತ ಈಗ ಲಕ್ಷ್ಮಿ ಅಕ್ಕ ಅವರು ಆಗ್ಲಿ, ಹಿಂಗೆಲ್ಲ ಬರ್ದು ಕೊಟ್ರಿ. ಇನ್ನೂ ಬಹಳ ಸಾಹಿತ್ಯಗಾರ, ಇನ್ನೂ ಬಹಳ ಗಾಯಕರು ಅದಾರ. ಅವ್ರಿಗೂ ನಿಮ್ಮ ಸಪೋರ್ಟ್ ಸಿಗ್ಲಿ, ಅವರು ಒಂದ್ ಹಂತಕ್ಕೆ ಬೆಳಿಲಿ ಅಂತ ಈ ಸಮಯದಲ್ಲಿ ಹೇಳ್ತೇನ್ರಿ. ಮತ್ತ ಮುಂದ ಕೇಳೋಣ ಅಕ್ಕ ಪ್ರಶ್ನೆ ರೀ. ನೀವು ಹಾಡ್ತೀರಿ? ನಿಮ್ ಸ್ವಂತ ಸ್ಟುಡಿಯೋ ಐತೆ ಹೆಂಗ್ರಿ? ಇಲ್ಲ. ಅಂದ್ರೆ ಎಲ್ಲಿ ಹಾಡ್ತೀರಿ ನೀವು? ಉಮ್ರಾಣಿ ಸ್ಟುಡಿಯೋ. ಉಮ್ರಾಣಿ ಎಲ್ಲಿ ಗೊತ್ತ್ರಿ? ಇದು ತೆಲ್ಸಂಗ್ ಮಹಾರಾಷ್ಟ್ರ ಬಾರ್ಡರ್. ಅಂದ್ರೆ ಇಲ್ಲಿ ಹೋಗಿ ಅಲ್ಲೇ ಹಾಡ್ತೀರಿ? ಅರವಿಂದ್ ಡಿಜೆ ಅರವಿಂದ್ ಅವ್ರ ಕಡೆ. ಅಂದ್ರೆ ನಿಮ್ ಡಿಜೆ ಯಾರು ಮಾಡ್ತಾರ? ಅವ್ರ ಮಾಡ್ತಾರೇನ್ರಿ? ಡಿಜೆ ಎಲ್ಲ ಬೇರೆ ಕಡೆ, ರೆಕಾರ್ಡಿಂಗ್ ಮಾತ್ರ ಅವ್ರ ಹತ್ರ ಮಾಡ್ತಾರೆ. ಓಕೆ ರೀ. ಯಾವ ವಯಸ್ಸಿನಲ್ಲಿ ಜಾನಪದ ರಂಗಕ್ಕೆ ಬಂದ್ರಿ ನೀವು? ನಾ ಬಂದು ಒಂದು 2 year ಬ್ಯಾಕ್ ಆಯ್ತ್ರಿ. 2 ವರ್ಷ ಮೇಲೆ ಆಯ್ತ್ರಿ. ಹೌದೌದು. ಅಂದ್ರೆ ಆರ್ಕೆಸ್ಟ್ರಾದಲ್ಲಿ ಮಾಡ್ತೀರಿ? ಅಂದ್ರೆ ಅಂದಾಜ್ ಎಷ್ಟು ಆರ್ಕೆಸ್ಟ್ರಾ ಮಾಡ್ರಿ? ಮತ್ತೆ ಯಾವ್ದ ನಿಮಗ ಒಳ್ಳೆ ಆರ್ಕೆಸ್ಟ್ರಾ ಐತಿ? ಅಂದ್ರೆ ಎಲ್ಲಾರು ಕೂಡ ಇರ್ತೀರಿ? ಎಲ್ಲಾ ಕಡೆ ಇವ್ರೆ ಅಂತಂತಲ್ಲ, ಎಲ್ಲಾ ಕಡೆ ಹೋಗ್ತೀನಿ. ಜಾಸ್ತಿಯ ಮೈಲಾರಿ ಜೊತೆ. ಅಂದ್ರೆ ಓಕೆ, ಇನ್ನೊಂದು ಕೇಳ್ಬೇಕ್ರಿ. ಓಕೆ, ಮೈಲಾರ ನೀವು ಅಣ್ಣ ಕೂಡ ಇರ್ತೀರಿ, ಒಂಥರ ಡಬ್ಬಲಿ ಮೀನಿಂಗ್ ಅದು ಕೇಳ್ತಿರ್ತಾರೆ. ಅದ್ ಕೇಳಿ ನಿಮ್ ಮನೆಯವ್ರಿಗೆ ಹೆಂಗ ಅನ್ಸತಿ, ನಿಮಗೆ ಹೆಂಗ ಅನ್ಸ್ತೈತ್ರಿ? ಅಂದ್ರೆ ವೀಕ್ಷಕರ ಸಂಬಂಧ ಮಾಡ್ತಿರೋ ಏನ್ ಹೆಂಗನ್ರಿ? ಅದು ನಾವು ಇನ್ವಾಲ್ವ್ ಆಗ್ಬಿಡ್ತೀವಿ ಅಲ್ಲಿ. ಅಂದ್ರ ಇದ್ರೊಳಗನ ಕಾರ್ಯಕ್ರಮದಾಗ ಯಾವ ಟೆನ್ಷನ್ ಬಿಟ್ಟು ಏನ್ ಯಾವ್ದು ಆ ಗುಂಗೊಳಗ್ ನಾ ಏನ್ ಮಾತಾಡ್ತೀವಿ ಅನ್ನೋದು ಗೊತ್ತಾಗಿಲ್ಲ. ಅದ್ ಹೆಂಗ್ ಮಾತಿ ಬರ್ತೈತಲ್ಲ ಆತರ ನಾವು ಡೈಲಾಗ್ ಹೊಡ್ತಿರ್ತೀವಿ. ಅಪೋಸಿಟ್ ಕೊಡ್ತಿರ್ತೀವಿ. ನಮ್ಮ ಜನಕ್ ಒಟ್ಟು ಖುಷಿಯಾಗಿರ್ಬೇಕು.
ಹಾ ಒಟ್ಟು ನಗಬೇಕು, ಅವ್ರು ಖುಷಿಯಾಗಿರ್ಬೇಕು. ಹಾ ಹಾ, ಅದ ನಿಮ್ಮದು ಉದ್ದೇಶ ರೀ, ಅದೇ ಬಟ್ ನಮ್ಮ ಕೆಟ್ಟ ಯಾವ ಉದ್ದೇಶ ಇಲ್ರಿ. ಇಲ್ಲಲ್ಲ. ಓಕೆ, ಒಳ್ಳೇದ್ರಿ. ಹಾ. ಅಂದ್ರ ಆರ್ಕೆಸ್ಟ್ರಾದಾಗ್ರಿ ಡೈಲಾಗ್ ಹೊಡಿತಿರ್ತೀರಲ್ರಿ, ಆ ಕೆಲವು ಡೈಲಾಗ್ ಹೇಳ್ರಿ. ಕೆಲವು ಡೈಲಾಗ್ ಹೇಳ್ತಿರ್ತೀರಲ್ರಿ ಆರ್ಕೆಸ್ಟ್ರಾದಾಗ. ಹೌದ್ರಿ. ಹಾ ಹೇಳ್ರಲ್ಲ, ನಮ್ಮ ವೀಕ್ಷಕರಿಗೆ ಜರ ನೀವ್ ಹೇಳ್ರಿ. ಯಾಕಂದ್ರೆ ಎಲ್ಲಾರು ಆರ್ಕೆಸ್ಟ್ರಾ ಅಲ್ಲಿ ಬಂದ್ ನೋಡಿರಂಗಿಲ್ರಿ, ಕೆಲವ್ರು ನೋಡಿರಂಗಿಲ್ಲ. ಈಗ ನಿಮ್ಗೆ ಇದ ಡೈಲಾಗ್ ಕೇಳಿ ಕೆಲವ್ ಹಾಡ ಈಗ ಸದ್ಯ ಎಲ್ಲ ಕೇಳ್ತಾರೆ. ಇದ್ರಿಂದ ಮತ್ ನಿಮ್ಮ ಆರ್ಕೆಸ್ಟ್ರಾ ಏನ್ ನಡೆದಿರ್ತಾವಲ್ಲ ನಮ್ ವೀಕ್ಷಕರೆಲ್ಲ ಬರ್ತಾರ್ರಿ. ಕೆಲವ್ ಡೈಲಾಗ್ ನಮ್ ವೀಕ್ಷಕರಿಗೆ ಹೇಳ್ಬಿಡ್ರಿ. ಆಲ್ರೆಡಿ ಅವ್ ವೈರಲ್ ಆಗಿದ್ದವ್ರಿ. ಹೇಳ್ರಲ್ಲ ರೀ. ಹಾ, ಅದು ಒಂದು ಸಾಂಗ್ ನೊಳಗೆ ಐತ್ರಿ ಅದು ಡೈಲಾಗ್. ಅದು ಹೇಳ್ರಲ್ಲ. ಸಿಕ್ಕಾಪಟ್ಟೆ ಮಿಲಿಯನ್ ಹೋಯ್ತ್ರಿ ಅದ. ಹ್ಮ್ ಯಾರ್ಯಾರ ಬರತೀರೋ, ನೀವು ಯಾರ್ಯಾರ ಹೋಗುತ್ತೀರೋ, ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ, ಬೆಣ್ಣಿ ಹಂಗ ಇರತೀರೋ, ಬೆಣ್ಣಿ ಹಂಗ ಮಾತ ಹೇಳತೀರೋ, ಬೆಣ್ಣಿ ಹಂಗ ಇರತೀರೋ, ಬೆಣ್ಣಿ ಹಂಗ ಮಾತ ಹೇಳತೀರೋ, ಹುಡುಗ್ಯಾರ ಹಿಡಿದು ಆಂಟಿಗಳು ತನಕ ಮೇಂಟೈನ್ ಮಾಡ್ತೀರೋ. ಅದ್ರ ಅಪೋಸಿಟ್ ಮೈಲಾರಿ ಹಾಡ್ತಾನ್ರಿ, ಅದ್ರ ಅಪೋಸಿಟ್. ಹಿಂಗಾಗಿ ತೀರಾ ವೈರಲ್ ಆಗ್ಬಿಡ್ತದೆ ಅದು. ಜನಕ್ಕೂ ಸಿಕ್ಕಾಪಟ್ಟ ಖುಷಿ ರೀ ಆತರ ಹಾಡನ. ಅದ್ರ ವಯಸ್ಸು ಬಹಳ ಅಜ್ಜಾಗೋ ಕರಿಸಿ ಸ್ಟೇಜ್ ಮೇಲೆ ಕರಿಸೋದು ಬಾರಿ ಮಾಡ್ತಿರ್ತೀರಿ. ಹೌದೌದು. ಹೌದ್ರಿ, ನೋಡಿದ್ರಿ. ಹೌದ್ರಿ. ಅಂದ್ರ ಅಲ್ಲಿ ಕೈ ಹಿಡಿದ್ ನೀವು ಹಾಡ ಹಾಡ್ತಿರ್ತೀರ, ಸಂಬಂಧ ಹೆಂಗ್ ಯಾವ ಇದ್ರೊಳಗ ಸಂಬಂಧ ಇರ್ತೈತ್ರಿ ನಿಮ್ದ್ರಿ ಹಾಡ ಹಾಡ್ತಿರ್ತೀರಿ? ನಾವ್ ಅಣ್ಣ ತಂಗಿ ಸಂಬಂಧ ಯಾವ್ದೇ ಆಗ್ಲ್ರಿ. ನಂಗ ಅಣ್ಣ ರೀ, ಮೈಲಾರಿ ಅಣ್ಣ ಆಗ್ಬೋದು, ಮುತ್ತು ಅಣ್ಣ ಆಗ್ಬೋದು, ಮಾಳು ನಿಪ್ನಾಳ್ ಅಣ್ಣ, ಪರ್ಶು ಅಣ್ಣ, ಇವರು ಜಮಖಂಡಿ, ಎಲ್ಲ ನಮ್ ಬ್ರದರ್ಸ್ ರೀ ಅವ್ರೆಲ್ಲ. ಅಂದ್ರ ಅದೊಂದ್ ನಾಟಕ ಅಂದಂಗ ಆತ್ರಿ. ಅದು ಜನಕ್ಕೋಸ್ಕರ ಮಾಡೋ ನಾಟಕ, ಆಕ್ಟಿಂಗ್. ಈಗ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅವ್ರ ಹ್ಯಾಂಗ್ ಪರ್ದೇದ್ ಮೇಲೆ ಬರ್ತಿದಾರಲ್ರಿ, ಈಗ ನೀವು ಮುಂದ್ ಕೂತಿದ್ ವೀಕ್ಷಕರು ಖುಷಿ ಆಗ್ಬೇಕು, ಖುಷಿ ಆಗ್ಬೇಕು, ನೋಡ್ಬೇಕು. ನಮ್ಮನ್ನ ನಾವ್ ಎಷ್ಟೇ ನೋವಿದ್ರು, ನಮ್ಗೆ ಎಷ್ಟೇ ತ್ರಾಸಿದ್ರು, ಮನೇಲಿ ಏನೇ ನೋವಿದ್ರು, ಆ ಕಷ್ಟ ಎಲ್ಲಾ ಮರ್ತ್ ನಾವ್ ಸ್ಟೇಜ್ ಮ್ಯಾಗ ನಮ್ ಜನ ಖುಷಿಯಾಗಿ ಇರ್ಬೇಕು ಅಂತ ಮಾಡೋ ನಾಟಕ. ಅಂದ್ರೆ ನೀವು ಕೆಲವು ಹಿಂದ್ ಎಷ್ಟ ನೋವು ಅನುಭವಿಸಿರಿ, ಕೆಲವು ನೋವು ಈಗೂ ಇರ್ತಾವ ನಿಮಗ. ಖರೆ ಜನರು ಇವಾಗೆಲ್ಲ ಮನೇಲೆಲ್ಲಾ ನಾವ್ ನೋವು ಪಡ್ತಿರ್ತೀವಿ, ಅಲ್ಲಿ ಬಂದ್ಮ್ಯಾಗೆ ಒಟ್ಟು ಹ್ಯಾಪಿನ ನಕ್ಕೋತ್ ಆರಾಮ್. ಅಭಿಮಾನಿಗಳು ದೇವರು, ಅವರಿಂದೇ ನಾವು. ಅಂದ್ರೆ ನೀವು ಜಾನಪದ ಲೋಕಕ್ಕೆ ಬರೋ ಮುಂಚೆ ಏನಾದ್ರು ಜಾಬ್ ಮಾಡುವಂತದ್ ಏನಾದ್ರು ಹವ್ಯಾಸ ಇತ್ತೇನ್ರಿ? ಬೇಕಾದ್ರ ಇದು ಸಂಗೀತ ಲೋಕದಲ್ಲಿ ಬೆಳಿಬೇಕು ಅನ್ನೋ ಹವ್ಯಾಸ ಇತ್ತ ನಿಮ್ಗೂ? ನನ್ಗ ನರ್ಸಿಂಗ್ ಮಾಡ್ಬೇಕು ಅನ್ನೋದು ಬಹಳ ಆಸೆ ಇತ್ತು. ಅದು ಬಟ್ ಆಗ್ಲಿಲ್ಲ. ಜಾಸ್ತಿ ಒತ್ತು ಕೊಟ್ಟೆ, ಟೈಮ್ ನಂಗೆ ಇದು ಆಗ್ಲಿಲ್ಲ. ಡೇ ನೈಟ್ ಹಂಗಾಗಿ ಇದ್ರೊಳಗೆ ಇನ್ವಾಲ್ವ್ ಆಗ್ಬಿಟ್ಟೆ ನಾನು. ಅದ್ ಬರೋಬ್ರಿ ಐತ್ರಿ. ಈಗ ನಾವ್ ತಿಂಗಳಾತ್ ನೀವ್ ಬೆನ್ ಹತ್ತಿದ್ರಿ, ನಮ್ ಮಹೇಶ್ ಹತ್ತಿನಿ ಅಣ್ಣ ಅವ್ರು ಹೇಳತ್ತಿದ್ರಿ, ಅಣ್ಣ ಅಕ್ಕ ಅವ್ರ ಕಡೆ ಸಂದರ್ಶನ ಮಾಡ್ಸ್ರಿ ಹೇಳತ್ತಿದ್ರಿ. ನೀವು ಹರ್ಯಾಗನು ಸಂಜೆಕ್ಕೂ ಹರ್ಯಾಗ ಕಂಟಿನ್ಯೂ ಅದೇ ಹೇಳ್ತೀರ. ಮತ್ತೆ ನೀವ್ ಹೆಂಗ್ ಮೇಂಟೆನ್ಸ್ ಮಾಡ್ತೀರಿ? ಕಂಟಿನ್ಯೂ ಆದ್ರ ಫಂಕ್ಷನ್ ಹೆಂಗ್ ಅಟೆಂಡ್ ಮಾಡ್ತೀರಿ? ನಿದ್ದೆ ಹೆಂಗ್ ಕಾಯ್ತೀರಿ? ಹೆಂಗ್ ಮಾಡ್ತೀರಿ? ಮತ್ತ ಅಲ್ಲಿ ಎಷ್ಟೆಷ್ಟು ಕೊಡ್ತಾರ ನಿಮಗ ಅಮೌಂಟ್? ಅದು ನಾವು ಮಾಡ್ಬೇಕು ಅನ್ನೋದು ಕುತ್ತುದು ಇರ್ಬೇಕ್ರಿ ಮನ್ಸಿಗೆ. ಕುತೂಹಲ. ನಾವ್ ಈಗ ಮಾಡ್ಬೇಕು, ಅದ್ ಬ್ಯಾಡಪ್ಪ ಯಾಕೆ ಸುಮ್ನೆ ಅಂದ್ರ ಅದ್ ಮುಗಿದೋತ. ಅದು ಮಾಡ್ಬೇಕು, ನಾ ಆತರ ಹೋಗ್ಬೇಕು. ಅವ್ ಒಟ್ಟ ಬೇಸರ ಮಾಡ್ಕೊಳಂಗಿಲ್ಲ. ಅದ್ ಚಂತನ್ ಹಾಡಸ್ಲಿಲ್ಲ ನನ್ನ, ನಾ ಹಾಡಕ್ ರೆಡಿ ಇದೀನಿ. ಬೇಸರ ಮಾಡ್ಕೊಳಂಗಿಲ್ಲ. ಒಂದ್ ಆರ್ಕೆಸ್ಟ್ರಾ ಬಂದ್ರ ಎಷ್ಟ್ ಅಮೌಂಟ್ ಎಷ್ಟ್ ತಗೋತೀರಿ? ಅಮೌಂಟ್ ಅವಾಗೆಲ್ಲ ನಾನು 3,000 5,000 ತಗೊಂತಿದ್ದೆ. ಇವಾಗ 10 ಕೊಟ್ರು ತಗೊಂತೀನಿ, 15 ಒಳಗೆ ಕೊಟ್ರು ಅವ್ರು ಏನ್ ಕೊಡ್ತಾರ ಖುಷಿ ಒಳಗೆ ತಗೋತೀನಿ. ಆತರ ಏನ್ ಡಿಮ್ಯಾಂಡ್ ಸದ ನಾ ಫೇಮಸ್ ಆಗಿನಪ್ಪ, ಆಟೋ ತಗೋಬೇಕು, 20,000 ರೂಪಾಯಿ ತಗೋಬೇಕು, 25,000 ರೂಪಾಯಿ ತಗೋಬೇಕು ಅನ್ನಂಗೇನಿಲ್ಲ. 5,000 ಬಂದ್ರು ಖುಷಿನೇ. ಅಭಿಮಾನಿಗಳಿಗೆ ಒಟ್ಟ ಖುಷಿ ಪಡಿಸೋದು ನಮ್ ಜವಾಬ್ದಾರಿ. ಅಂದ್ರೆ ಜಾನಪದ ಲೋಕದಲ್ಲಿ ನೋಡ್ತೀರಿ, ಪ್ರತಿಯೊಬ್ಬರಿಗೂ ಕಾಲ್ ಎಳ್ಯಾರ ಇದ್ದೇ ಇರ್ತಾರ್ರಿ. ನಿಮ್ಗೂ ಹಂಗ ಏನಾದ್ರು ಕಾಲ್ ಇದ್ರು ಎಳ್ದಾರೇನ್ರಿ? ಇನ್ಕೋರಿಗೆ ಆತರ ಯಾರು ಮಾಡಿಲ್ಲ. ಆತರ ನಾವ್ ಇದ್ವಿ ಅಂದ್ರ ಸೊಕ್ಕಿಲೆ ನಾವು ಆತರ ಸೊಕ್ಕಿಲೆ ಮಾಡೋದು, ಅವ್ರ ಬಿಡ ಆಕಿನ ಅಂತಂದಿ ಮಾಡೋದು. ಅವ್ರಿಗೆ ಆತರ ಅಂದ್ವಿ ಅಂದ್ರ ಅವ್ರು ನಮ್ ಸೈಡ್ ಇಟ್ಕೊಂತಾರ. ಅಂದ್ರೆ ಈ ರಂಗದಲ್ಲಿ ಯಾರು ಕೂಡ ದ್ವೇಷ ಇರಬಾರ್ದು ನಿಮ್ಮ ಉದ್ದೇಶ? ಎಸ್, ಆತರ ಯಾರಿಗೂ ದ್ವೇಷ ಮಾಡ್ಬಾರ್ದಂತ. ನಾ ಯಾರಿಗೂ ಇನ್ಕೋರಿಗೂ ನಾ ಹಿಂಗ ಅಂತ ಒಬ್ರಿಗೆ ಏನು ಮಾಡಿಲ್ಲ ನಾನು. ಅವ್ರು ಬೈದ್ರು ಬೈಸ್ಕೊತೀನಿ, ಹೊಡೆದ್ರು ಹೊಡ್ಸ್ಕೊಂಡ್ ಹೋಗ್ತೀನಿ. ನೀವ ದೊಡ್ಡವ್ರು, ನೀವ ಹೋಗ್ತೀರಿ, ಹಿಂಗ್ ಹೋರಿ,
ಇವಾಗ ನೀವ ಮಾಡ್ತೀರಿ ಓಕೆ ಗುಡ್ ಫೈಟರ್ ಅಂದ್ರ ನಾವ್ ಎದುರಾಳಾಕೋತ ಹೋಗ್ತೇವೆ ಅಂದ್ರ ಅದ್ರೊಳಗ ಟೈಮ್ ಕಳಿಬೇಕಾಗ್ತದ. ಅವ್ರು ನಮಗ್ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಈಕಿ ನೋಡ್ ಎಷ್ಟು ಸೊಕ್ಕು ತೋರಿಸ್ತಾಳ, ಈಕಿ ನೋಡ್ ನನಗ ದಿಮಾಕ್ಲೆ ಹೋಗ್ತಾಳ, ನಾವ್ ನೋಡು ಮಾತಾಡ್ಸಿದ್ರು ಮಾತಾಡಂಗಿಲ್ಲ, ಸೊಕ್ಕು ಮುರಿಸ್ಬೇಕು ಆಕಿಗೆ, ಮ್ಯಾಗಿನ್ ನೋಡ್ ಹಂಗ್ ಮಾಡ್ಬೇಕು ಆತರ ನಾವು ಅನ್ಕೊಂಡ್ವಿ ಅಂದ್ರ ಅವ್ರಿಗೆ ಅವ್ರ ನಮ್ ದ್ವೇಷ ಮಾಡ್ತಾರ. ನಾವೇ ಆತರ ಏನು ಅನ್ಕೊಳ್ಳಿಲ್ಲ. ಆಯ್ತು ನೀನೇ ಅಂದ್ರ ಅದ ಹಬ್ಸಂಗನ ಇಲ್ರಿ, ನಾ ಆತರ ಹೋಗಕ್ಕೂ ಹೋಗಂಗಿಲ್ಲ. ಅವ್ರು ಮಾತಾಡ್ಸ್ಲಿಲ್ಲ ಅಂದ್ರ ಅವ್ರು ಹೋಗಿ ಆರಾಮದಿ ಆರಾಮದಿ. ಓಕೆ ವೀಕ್ಷಕರೇ ನೋಡ್ರಪ್ಪ ಇಲ್ಲಿ, ಯಾಕಂದ್ರೆ ಮಿಲಿಯನ್ ಗಟ್ಲೆ ಓಡಿರ್ತಾವ. ಇಂಥವ್ರು ಹಿಂಗೆ ಬೆಳಿಬೇಕಾದ್ರೆ ಪ್ರತಿಯೊಬ್ಬರಿಗೂ ಕಾಲೆಳಾರು ಇರ್ತಾರ. ಆದ್ರೆ ಇದ್ರ ಉದ್ದೇಶ ಒಂದು ಟಿಪ್ಸ್ ಹೇಳ್ರು, ನೀವು ಇದು ಕೇಳ್ಕೊಂಡ್ರಿ. ಯಾರೇ ಏನು ಮಾಡಿದ್ರು, ಯಾರೋ ಏನೋ ದ್ವೇಷ ಮಾಡಿದ್ರು ಅವರೆಲ್ಲ ನೀವೇ ದೊಡ್ಡವ್ರು ಅಂತ ಅನ್ಕೋತ ಹೋದ್ರೆ ಇವರ ಅಕ್ಕವ್ರ ಥರ, ಈ ಲಕ್ಷ್ಮಿ ಅಕ್ಕವ್ರ ಥರ ಬೆಳಿಲಕ್ಕೆ ಸಾಧ್ಯ ಆಗುತ್ತೆ. ಯಾರೂ ದ್ವೇಷ ಮಾಡ್ದೇನೆ ಹೋಗ್ಬೇಕನ್ನೋ ನಿಮ್ಮ ಉದ್ದೇಶ. ಸಂಗೀತ ಬಳಗದಲ್ರಿ ಅತಿ ಹೆಚ್ಚು ಆತ್ಮೀಯರಂದ್ರೆ ಯಾರು ನಿಮಗ್ರಿ? ಆತ್ಮೀಯ ಅಂದ್ರ ಮೈಲಾರಿ, ಮುತ್ತು ಹಳಿಯಾಳ್, ಇವ್ರು ಜಮಖಂಡಿ, ಇವ್ರು ನನಗೆ ಸಿಕ್ಕಾಬಿಟ್ಟೆ ಆತ್ಮೀಯ. ಫುಲ್ ಆತ್ಮೀಯ. ಏನೋ ಜಗಳ ಆಡಿದ್ರು ಅದೇನ್ ಜಾಸ್ತಿ ಹೊತ್ತು ಇಟ್ಕೊಳಂಗಿಲ್ಲ ನಾವು. ಲಾಸ್ಟ್ 1.5 ತಾಸು ಒಂದ್ ತಾಸು ಹೋಗಂಗಿಲ್ಲ. ಅಟ್ಟೆ 15 ನಿಮಿಷ ಜಗಳ ಆಡಿದ್ವಿ, ಆಮೇಲೆ ಮಾತಾಡೋದು. ಮೊದಲ್ನಂಗೆ ಎದ್ಬಿಡೋದು. ಇನ್ನಕ್ಕವ್ರಿಗೆ ಅವ್ರು ಜಗಳಾಡೋದಾಗ್ಲಿ ಇದು ಮಾಡೋದಾಗ್ಲಿ, ಜಗಳ ಆಡಿದ್ರು ಎಲ್ಲೋ ಹಚ್ಚಾಡಿದ್ರು ನಾವು 3 ಜನ ನಾವು ಆಗಿಂದಾಗ ಸ್ಪಾಟ್ ಮಾತಾಡೋದು. ಅವ್ರ ಫೋನ್ ಹಚ್ಚಿರ್ತಾರ ಒಂದು, ನಾರೇ ಹಚ್ಚಿರ್ತೀನಿ ಒಂದು. ಹಿಂಗ ಅಂದ್ರೆ ಇದ್ರೊಳಗ ಆತ್ರಿ ಲೇಡೀಸ್ ಒಳಗ್ರಿ ಆತ್ಮೀಯರು? ಲೇಡೀಸ್ ಒಳಗ ಆತ್ಮೀಯರು ಲೇಡೀಸ್ ಒಳಗ ಜಾಸ್ತಿ ಫ್ರೆಂಡ್ಶಿಪ್ ಮಾಡಿಲ್ಲ. ಫ್ರೆಂಡ್ಶಿಪ್ ಮಾಡಿಲ್ಲ ನಾನು. ಹೆಣ್ಣಿಗೆ ಹೆಣ್ಣೆ ಶತ್ರು ಇರ್ತೈತ್ರಿ. ಇದು ಬರೋದ್ರಿ ಬೇಳಕ್ ಯಾರ ಐತ್ರಿ, ಹೆಣ್ಣೆ ಶತ್ರು ಇರ್ತೀನಿ. ಹೆಣ್ಣಿನ ಕೂಡ ಹೆಚ್ಚು ಇಲ್ಲ ಅಲ್ರಿ, ದುಶ್ಮನ್ ಕಹಾಯ ಬಗಲಿನೇ ಅಂದಂಗ ಇದ ನೀವು ಬೆಳಕ್ ಕಾರಣ ಅದರಿ. ಅವ್ರ ಹೆಚ್ಚು ಫ್ರೆಂಡ್ಶಿಪ್ ಇರ್ತಂದ್ರೆ ಅವ್ರು ಕುಳ್ಳಕ್ ಕಾರಣ. ನಾನು ಜಾಸ್ತಿ ಲೇಡೀಸ್ ಫ್ರೆಂಡ್ಶಿಪ್ ಇನ್ನಕೋರ್ ಇಲ್ಲೇ ನಾನು. ಅಂದ್ರೆ ನಾವು ಬೆಳಿಬೇಕಾದ್ರೆ ಗಂಡ ಮಕ್ಕಳು ಫ್ರೆಂಡ್ಶಿಪ್ ಮಾಡಿಲ್ಲ. ಆದ್ರೂ ನಮ್ಮ ಲೇಡೀಸ್ ಸಿಂಗರ್ಗಳು ಅದಾರಲ್ಲ, ಬಂದಾಗ ಆರಾಮದಿಲ್ಲ, ಆರಾಮದೀನಿ, ಆರಾಮದಿ, ನೀ ಆರಾಮದಿ, ಈ ಫಂಕ್ಷನ್ ಬಂದಿಯಾ, ಆಯ್ತು, ಅಷ್ಟೇ ಕಟ್. ಅಂದ್ರೆ ನೀವು ಓಕೆ ಅಂತ ಆ ಮಾಡು ತಗೋತ್ರಿ, ಹಾಡ ಹಾಡ್ತೀರಿ, ಓಕೆ ಆಯ್ತು ಬಿಡ್ರಿ. ಈ ಪ್ರತಿಯೊಂದು ಹಾಡ ಹೆಂಗೆ ಹಾಡ್ತೀರಿ ಅಂದ್ರೆ ಲವ್ ಸಾಂಗ್ ಆಗಿರ್ಬೋದು, ಸ್ಯಾಡ್ ಸಾಂಗ್ ಆಗಿರ್ಬೋದು ಎಲ್ಲ ಹಾಡ್ತೀರಿ. ಹೆಂಗೆ ಹಾಡ ಹಾಡ್ತೀರಿ ನೀವು ರೀ? ಅದಾಗ ಅಂದ್ರೆ ಪ್ರತಿಯೊಂದು ಸಾಲಿಗೆ ಆಗಿರ್ಬೋದು ಅಕ್ಷರ ಜೀವ ತುಂಬ್ತೀರಿ. ಹೆಂಗೆ ತುಂಬ್ತೀರಿ ನೀವು ಅದಕ್ಕೆ? ಅದ್ರೊಳಗ ಟೇಜ್ ಮೇಲೆ ಬಂದೆ ಅಂದ್ರ ಅದ್ರೊಳಗೆ ನಾನು ಯಾವ ಹೊರಗಿನ ಟೆನ್ಷನ್ ತಗೊಳಂಗಿಲ್ಲ. ಅದ್ರೊಳಗೆ ಇನ್ವಾಲ್ವ್ ಆಗಿರ್ತೀನಿ ನಾನು. ಅದು ನಾನು ಇದು ನಂದ ಜೀವನ ಇದು ಆಗಿರ್ತೈತಲ್ಲ, ನಾನ ಅನುಭವಿಸಿ ಹಾಡ್ತೀನಿ ಅದು. ಈ ತರ ಅಂದ್ರೆ ಇನ್ವಾಲ್ವ್ ಆಗಿ ಅಂದ್ರೆ ಅಷ್ಟು ಇಂಪ್ರೂವ್ ಆಗ್ಬೇಕಂದ್ರ ಅಂದ್ರ ಸ್ಯಾಡ್ ಸಾಂಗ್ ಆಗಿರ್ಬೋದು, ಲವ್ ಸಾಂಗ್ ಆಗಿರ್ಬೋದು, ಅಂದ್ರೆ ನಾನು ತಪ್ಪಂಗುಚ್ಚಿ ಸಾಂಗ್ ಹಾಡಕ್ಕೂ ರೆಡಿ, ಲವ್ ಸಾಂಗ್ ಹಾಡಕ್ಕೂ ರೆಡಿ. ಅದ್ ಯಾವ್ದೇ ಕೊಟ್ರು ನಾನು ಹಾಡಕ್ ರೆಡಿ. ಅದ್ ಯಾವ್ದೇ ಸಾಂಗ್ ಇರ್ಲಿ ಅದನ್ನ ಹಾಡಕ್ ರೆಡಿ. ಹಾಡಕ್ ರೆಡಿ. ಅದ್ರೊಳಗೆ ಜೀವ ತುಂಬ್ತೀರಿ ನೀವು? ಒಟ್ಟು ನನ್ನ ಇದು ಆಗಿ ಅದ್ರೊಳಗೆ ಇನ್ವಾಲ್ವ್ ಆಗಿ ನಾನು ಆ ಸಾಂಗ್ ಒಳಗ ಅದ್ ಆಕ್ಟ್ ಮಾಡ್ಕೊತ್ತು, ಅದು ನಂದ ಸ್ಟೋರಿ ಅನ್ನೋರಂಗ ನಾನು ಅದ್ರ ಹಾಡ್ತೀರ ಅಷ್ಟು ಬೆಳಿತಾರ ಮೇಲೆ ಬೆಳಿತಾರ. ಓಕೆ, ಅದೊಂದು ಒಳ್ಳೆ ಟಿಪ್ಸ್ ರೀ. ಅಂದ್ರೆ ಈಗಿನ ಅವ್ರ ಯುವಕರು ಏನದಾರಲ್ರಿ, ಪ್ರೀತಿ ಪ್ರೇಮ ಅಂತ ಮಾಡತ್ತಾರ, ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಪ್ರೀತಿ ಮಾಡ್ರಿ, ಕಡಿತನ ಇರ್ರಿ, ಕೈ ಕೊಟ್ಟು ಹೋಗ್ಬೇಡ್ರಿ. ಅಂದ್ರೆ ಈಗಿನ ಪರಿಸರ ಹೆಂಗ ಐತತ್ರಿ ಈ ದೃಷ್ಟಿಯಲ್ಲಿ ನೋಡ್ರಿ? ಅಂದ್ರೆ ಹೆಣ್ಮಕ್ಳು ಹೆಂಗ ಅದಾರ್ರಿ, ಹುಡುಗರು ಹೆಂಗ ಅದಾರ? ಅಂದ್ರೆ ನೀವು ಹಾಡ ಹಾಡ್ತಿರ್ತೀರಲ್ರಿ, ಯಾಕಂದ್ರೆ ನಿಮ್ಗ ಸಾಹಿತ್ಯನ ಬರೆದು ಕೊಡ್ತಿರ್ತಾರ, ಹಾಡ ಹಾಡ್ತಿರ್ತೀರಿ, ಒಬ್ರು ಯಾವ್ದ್ರ ಸ್ಟೋರಿನೇ ಇರ್ತಲ್ರಿ, ಅಂದ್ರೆ ಅದ್ರ ಬದಲು ನಿಮ್ಗೆ ಹೆಂಗ ಅನ್ಸತ್ರಿ? ಅವ್ರಿಗೆ ಅನುಭವ ಆದಲ್ಲೇ ಆತರ ಬರಕ್ ಕೊಡ್ತಿರ್ಬೇಕಲ್ರಿ. ಬರೋಬರತ್ರಿ. ರೀ, ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ವೀಕ್ಷಕರಿಗೆ? ಅವ್ರು ಪ್ರೀತಿ ಮಾಡತ್ತಿರೋ, ಪ್ರೀತಿ ಮಾಡ್ಬೇಡತ್ತಿರೋ? ಮಾಡ್ರಿ, ಆದ್ರ ಟೈಮ್ ಪಾಸಿಗೆ ಮಾಡಕ್ ಹೋಗ್ಬೇಡ್ರಿ. ಬಿಡ್ತೀವ ಮಾಡೇ ಬೇಡ ಅಂತೀನ್ರಿ ನಾನು. ಲವೇ ಮಾಡ್ಬೇಡ ಅಂತ, ಪ್ರೀತಿ ಮಾಡ್ಬಾರ್ದು, ಮಾಡೇ ಬೇಡ ಅಂತೀನಿ ನೋಡ್ರಿ.
ಯಾಕೆ ಸುಮ್ನೆ ಆಮೇಲೆ ಕೈ ಕೊಟ್ಟು ಹೋದ್ಲು ಆಕಿನ ಸುಮ್ಮಂಕು ಯಾಕೆ ಅಳುದೆ ಯಾಕೆ ಅಂತೀನ್ರಿ ಅದಕ್ ಬೇಕಂತೀನ್ರಿ ನಾನು ಸುಮ್ಮ ದೊಡ್ಡವ್ರು ನೋಡಿರ್ತಾರಲ್ಲ ಅವ್ರಿಗೆ ಮಾಡ್ಕೊಳ್ಳೋದು ಬಾಳ್ ಬೆಟ್ರ್ ಅಂತೀನ್ರಿ. ಯಾಕಂದ್ರೆ ಈಗ ಯಾರು ಅವಾಗಿನಂಗ ಟ್ರೂ ಲವ್ ಯಾರು ಮಾಡಂಗಿಲ್ಲ, ಜಸ್ಟ್ ಈಗ ಟೈಮ್ ಪಾಸಿಗೆ ಅಷ್ಟೇ ಮಾಡ್ತಾರ. ಮಾಡಕ್ ಹೋಗ್ಬೇಡ್ರಿ ಲವ್ ಅಂತ ನಾ ಹೇಳ್ತೀನಿ. ಓಕೆ, ಬರೋಬ್ಬರ ಒಳ್ಳೇದ್ರಿ. ಅಂದ್ರೆ ಈಗ ಸದ್ಯ ನೀವು ಸಂಗೀತ ಬೆಳಗದಲ್ಲಿ ಅದಿರಿ ಅಂದ್ರ ನಿಮ್ಮ ಮಕ್ಕಳಿಗೆ ಅವ್ರಿಗೆ ಯಾವ ಶಿಕ್ಷಣ ಕೊಡ್ಬೇಕತ್ತೈತ್ರಿ? ಯಾಕಂದ್ರೆ ಈಗ ಸಂಗೀತ ಬೆಳಗ್ ಬೆಳೆಸ್ಬೇಕು ಅನ್ನೋದೈತೋ ಅಥವಾ ನೀವು ಅವಕ್ಕೆ ಗೋರ್ಮೆಂಟು ಅದು ಇದು ಹಿಂಗೆ ಜಾಬ್ನಲ್ಲಿ ಕೂಡಿಸ್ಬೇಕು ಅನ್ನೋದೈತೋ ಹೆಂಗೈತ್ರಿ? ಅದು ನಾನ್ ಡಿಸೈಡ್ ಮಾಡಕ್ ಆಗಂಗಿಲ್ರಿ. ಅವ್ರಿಗೆ ಏನ್ ಟ್ಯಾಲೆಂಟ್ ಐತಿ, ಅವ್ರ ಮ್ಯಾಗ ಏನ್ ಇಂಟ್ರೆಸ್ಟ್ ಐತಿ ಅದು ಮಾಡ್ಲಿ ಅಂತ. ಅಂದ್ರೆ ಒಂದ್ ವೇಳೆ ನಿಮ್ ಮಕ್ಕಳ ಸಂಗೀತ ಬೆಳಗದಲ್ಲಿ ಇಷ್ಟಪಟ್ಟ ಇದಕ್ಕೆ ಸಹಾಯ ಹೆಲ್ಪ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಅಂದ್ರೆ ಕೆಲವ್ರ ಡಾಕ್ಟರ್ ಆದವ್ರ ಮಕ್ಕಳು ಡಾಕ್ಟರ್ ಆಗ್ಬಿಡ್ತಿರಂಗಿಲ್ಲ. ಯಾಕಂದ್ರ ಬಹಳ ತ್ರಾಸ ಇರ್ತೈತಪ್ಪ ಇದ್ರೊಳಗ, ಬೇಕಾದಂಗ ಬ್ಯಾರೆ ಬಿಸ್ನೆಸ್ ಮಾಡಿ ಕೊಡೋ ಖರೆ ಡಾಕ್ಟರ್ ಬೇಡ ಅಂತ ಹೇಳ್ತಿರ್ತಾರ ಅಂತ ನಿಮ್ಗೂ ಇದ್ರ ತ್ರಾಸ ಎಲ್ಲ ಗುರುತಿರ್ತೈತ್ರಿ. ನಾವೀಗ ಡಾಕ್ಟರ್ ಮಾಡ್ಬೇಕಂತ ನಾ ಅಂತೀನಿ, ಅದು ಅವ್ರ ಮೈಂಡ್ ಒಳಗ್ ಮಾಡ್ಬೇಕು ಅನ್ನೋದು ಇರಂಗಿಲ್ಲ, ಆಗ್ಬೇಕು ಅನ್ನೋದು ಅದು ಇಂಟ್ರೆಸ್ಟ್ ತೋರ್ಸಂಗಿಲ್ಲ ಅಂತಂದ್ರ ಅದು ನಾವ್ ಆಗೋ ಪ್ರಯೋಜನ ಇಲ್ಲ, ವ್ಯರ್ಥ ಅದು. ಅವ್ರಿಗೆ ಏನ್ ಟ್ಯಾಲೆಂಟ್ ಅದು ಏನ್ ಅವ್ರು ಮಾಡ್ಬೇಕಂತ ಅನಿಸ್ತೈತಿಲ್ಲ ಅದು ಮಾಡ್ಲಿ. ಅವ್ರು ಒಂದ್ ವೇಳೆ ಮಕ್ಕಳು ನಿಮ್ಗೆ ಏನು ಮಾಡಿದ್ರು ನೀವು ಸಪೋರ್ಟ್ ಐತಿ. ಓಕೆ, ಒಳ್ಳೇದ್ರಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ 5,000 ಆಗ್ಲಿ 10,000 ಆಗ್ಲಿ ಅಮೌಂಟ್ ತಗೋತೀರಿ. ದಿವ್ಸಕ್ಕ ಇವತ್ತು ಫಂಕ್ಷನ್, ನಾಳೆ ಫಂಕ್ಷನ್, ನೈಟ್ ಫಂಕ್ಷನ್ ಇರುತ್ತೆ. ಅದ್ರ ಅಮೌಂಟ್ ಅಷ್ಟು ಅಮೌಂಟ್ ಬರುತ್ತಲ್ರಿ, ಅಮೌಂಟ್ ಏನೇನು ಮಾಡ್ತೀರಿ? ಅಯ್ಯೋ ನಂದು ಬಾಳ ಐತ್ರಿ. ಏನ್ ಸಾಲ ಐತ್ರಿ? ಸಾಲ ಏನಿಲ್ಲ, ಬಿಲ್ಡಿಂಗ್ ಕಟ್ಲಾಕತ್ತೀರಿ ಏನ್ರಿ? ಅನಾಥ ಮಕ್ಕಳಿಗೆ ಏನ್ ಕೊಡ್ತಿರೋ, ಸಹಾಯ ಮಾಡ್ತಿರೋ, ಹೆಂಗ ನಿಮ್ದಂದ್ರ ಉದ್ದೇಶ ಏನೇನ್ ಐತ್ರಿ? ನಮ್ಮ ಗಂಡ ರಿಚ್ ಇರ್ಬೋದು, ಅವ್ರ ಶ್ರೀಮಂತರ ಅದಾರ, ನಮ್ಮ ತವ್ರ ಮನೆಯವ್ರ ಬಾ ಬಡವ್ರ ಅದಾರ. ಹಂಗಾಗಿ ನಮ್ಮ ಹೊತ್ತು ಸಾಗದವ್ರು ಸಿಕ್ಕಾಪಡೆ ಬಡವ್ರ ಅದಾರ. ಇಷ್ಟು ದಿವ್ಸ ನನಗ ಇಷ್ಟು ಕಷ್ಟಪಟ್ಟು ನನಗ್ ಬೆಳೆಸಿ ಇಷ್ಟು ದೊಡ್ಡಕಿ ಮಾಡಿ ಅವ್ರಿಗೆ ಅವರು ಊಟ ಮಾಡ್ಲಿಕ್ಕೆ ನನಗ್ ಹೊಟ್ಟೆ ತುಂಬಾ ತಿನ್ಸಿರಲ್ಲ. ಅವ್ರಿಗೆ ಏನ್ರ ಒಂದ್ ಮಾಡಿ ಕೊಟ್ಟು ಹೋಗ್ಬೇಕು ಅನ್ನೋದು ನಂದು. ಅಂದ್ರೆ ಸದ್ಯ ಗಂಡನ ಮನ್ಯಾಗ ಅದಿರಿ, ಅವ್ರ ನಿಮ್ ತವ್ರ ಮನ್ಯಾಗ ಕುಡ್ಲಾಕ ಇಷ್ಟಪಡ್ತಾರನ್ರಿ? ನನ್ ಗಂಡ ಚಲೋ ಅದಾನ್ರಿ. ನನ್ ಗಂಡ ಯಾವ್ದು ಆಗ್ಲಿ ಮಾಡ್ತಿ ಓಕೆ ಮಾಡ್, ಹಿಂಗ್ ಮಾಡ್ಬೇಕನ್ನತ್ಯ. ಅವ್ರ ಸಪೋರ್ಟಿವ್ ಸಿಕ್ಕಾಪಟ್ಟೆ. ಅತ್ತಿ ಮಾವ್ ಸಪೋರ್ಟ್ ಇಲ್ಲ. ನಾವ್ ಮಾಡ್ಕೊಂಡಿದ್ದೆ ಅವ್ರಿಗೆ ಇಷ್ಟ ಇಲ್ಲ ಅಂತ. ಸದ್ಯ ನಿಮ್ಮ ಅತ್ತಿ ಮಾವ್ರ ನಿಮ್ ಜೊತೆ ಅದಾರೇನ್ರಿ? ಇಲ್ಲ ಜೊತೆ ಇಲ್ಲ, ನನ್ ಜೊತೆ ಇಲ್ಲ. ಅವ್ರು ಸ್ವಲ್ಪ ಅವ್ರಿಗೂ ಬೇರೆ ಮದ್ವಿ ಮಾಡ್ಬೇಕು ಅನ್ನೋದು ನನ್ ಗಂಡಗಿತ್ತು. ನಾನು ಇಷ್ಟ ಇಲ್ಲ ಅವ್ರಿಗೆ. ಲವ್ ಮ್ಯಾರೇಜ್ ಇಷ್ಟ ಇಲ್ಲ ಅವ್ರಿಗೆ. ಇನ್ನೂವರೆಗೂ ದ್ವೇಷ ಮಾಡ್ತಾರ ದ್ವೇಷ ಮಾಡ್ತಾರ ಅವ್ರಿಗೆ. ನಾ ಇರುದ ಇಷ್ಟ ಇಲ್ಲ ಅವ್ರಿಗೆ. ಅವ್ರಿಗೆ ಒಳಗಿಂದ ಹುಡುಗಿ ನೋಡಿ ಅವ್ನಿಗೆ ಮದ್ವಿ ಮಾಡ್ಕೊಡ್ಬೇಕು ಅನ್ನೋದಿತ್ತು. ಹಂಗಾಗಿ ನಾನು ಅವ್ರು ಬೇರೆ ಮದ್ವಿನೂ ಕೂಡ ಮಾಡಾತಿದ್ರು. ನಾನು ಮಾಡ್ಕೊಂಡು ನನ್ ಗಂಡಿಗೆ ಇನ್ನೊಂದ್ ಮದ್ವಿ ಮಾಡಕ್ ರೆಡಿ ಆಗಿದ್ರು. ನಾನು ಟೇಷನ್ ಅಲ್ಲಿ ಕಂಪ್ಲೀಟ್ ಕೊಟ್ಟು ಬಂದ್ ಮಾಡಿಸ್ದೆ. ಆ ದ್ವೇಷ ಇಟ್ಕೊಂಡು ಇನ್ನೊರಿಗೆ ನನಗ್ ಮನಿ ಕರ್ಸ್ಕೊಂಡಿಲ್ಲ. ತವ್ರ ಮನ್ಯಾಗೆ ಅದೀನಿ. ನನ್ ಗಂಡನೇ ಹೋಗುದು ಬರೋದು ಮಾಡ್ತಾನೆ. ಅಂದ್ರ ತವ್ರ ಮನೆಗೆ ಎಷ್ಟು ಕೊಡ್ತೀರಿ, ಗಂಡಿಗೆ ಎಷ್ಟು ಕೊಡ್ತೀರಿ ಅಮೌಂಟ್ ರೀ? ನನ್ ಗಂಡ ಇನ್ನೊರಿಗೆ ನನಗ ಅಮೌಂಟ್ ಕೇಳಿಲ್ಲ. ಲಕ್ಕಿ ನನ್ಗೆ ಇಷ್ಟು ಬೇಕಾಗ್ಯಾವ, ಇಷ್ಟು ಕೊಡು, ನೀ ಕೊಡಬೇಕು ನೋಡ್ ನನಗ ಅಂತ. ಇನ್ನೊರಿಗೆ ನಾನು ಇಷ್ಟು ದುಡಿತೀನಿ ಅಂದ್ರು ನನಗೆ ಇನ್ನೊರಿಗೆ ₹1 ತಗೊಂಡಿಲ್ಲ. ನಿಮ್ಮ ಪತ್ರ ಏನ್ ಕೆಲಸ ಮಾಡ್ತಾರ? ಅವ್ರು ಒಬ್ನೇ ಮಗ. ಒಂದ್ ಸ್ವಲ್ಪ ಕಣ್ಣಿಂದು ಪ್ರಾಬ್ಲಮ್ ಅದ. ಸ್ವಲ್ಪ ದೂರಿಂದ ಏನು ಕಾಣಂಗಿಲ್ಲ. ಹಾಗಾಗಿ ಅವ್ರಿಗೆ ಕೆಲ್ಸಾನು ಮಾಡಕ್ ಆಗಂಗಿಲ್ಲ. ಹಾಗಾಗಿ ಅವ್ರ ಏನು ಮಾಡಂಗಿಲ್ಲ. ಒಬ್ನೇ ಮಗ, ಅಕ್ಕ ಇಲ್ಲ, ತಂಗಿ ಇಲ್ಲ, ತಮ್ಮ ಇಲ್ಲ, ಅಣ್ಣ ಇಲ್ಲ. ಹಂಗಾಗಿ ಅವ್ರು ತಾಯಂದ್ರು ಏನು ಮಾಡಕ್ ಹಚ್ಚಿಲ್ಲ ಕೆಲ್ಸ. ಅವ್ರಿಗೆ ಆಕ್ಚುಲಿ ಕ್ಲಾಸಿಕಲ್ ಸಿಂಗರ್ ಅವ್ರು. ಫಿಲ್ಮ್ ಸಾಂಗ್ ಬಿಟ್ಟು ಮತ್ತೆ ಯಾವ ಸಾಂಗು ಹಾಡಂಗಿಲ್ಲ. ನಾ ಅಂದ್ ಎಷ್ಟೋ ಸಲ ಜನಪದ ಹಾಡು ನೀ ಅಂತ. ನಾ ಹಾಡಂಗಿಲ್ಲ. ಅವಾಗ್ಲಿಂದ ನಾನು ಫಿಲ್ಮ್ ಸಾಂಗ್ ಹಾಡ್ಕೊತ ಬಂದೀನಿ. ಈಗ ಯಾಕೆ ಸುಮ್ನೆ ಬೇಡ, ನೀ ಹಾಡ್ತಿಲ್ಲ ಜನಪದ ಅಷ್ಟೇ ಖುಷಿ ನನಗ. ನೀ ಒಬ್ಬಕ್ ಹಾಡು, ನಾ ಹಾಡಂಗಿಲ್ಲ. ನಿಮ್ಮ ಪತ್ರ ಅವ್ರ ತಾಯಿ ತಂದೆ ಒಬ್ರಿ? ಅಂದ್ರೆ ನಿಮ್ಮ ತಾಯಿ ತಂದೆಗೆ ನೀವ್ ಎಷ್ಟು ಮಂದಿ ಮಕ್ಕಳು? 2 ಅಣ್ಣಂದ್ರು, ಒಬ್ಳು. ನೀವ್ ಒಬ್ರಿ? ನಾ ಒಬ್ಳೇನ. ಅದ್ರ ನಿಮ್ಮ ಅಣ್ಣತಂಬ್ರು ಎಲ್ಲಿರ್ತಾರೆ? ಅವ್ರದ್ದು ಎಜುಕೇಶನ್ ಎಷ್ಟು ಇಲ್ಲ? ಅಂದ್ರೆ ಅವ್ರು ಎಲ್ಲಿ ನಿಮ್ ಜೊತೆ ಅದಾರೋ? ಇಲ್ಲ, ಒಬ್ಬ ಅಣ್ಣ ನನ್ ಜೊತೆ ಅದಾನ, ಒಬ್ಬ ಅಣ್ಣ ಹುಬ್ಳಿ ಒಳಗ ಅದ.
ಅವ್ರ ಕೆಲಸ ಮಾಡ್ತಾರ? ಅವ್ರು ಹೋಟೆಲ್ನಾಗ ಕೆಲಸ ಮಾಡ್ತಾರ. ಹಾ ಹೋಟೆಲ್ನಾಗ ಕೆಲಸ ಮಾಡ್ತಾರ. ಅವ್ರು ಹುಬ್ಳ್ಯಾಗೆ ಅದಾರ. ಹಾ ಒಬ್ಬ ಅಣ್ಣ ಸೆಕೆಂಡ್ ಅಣ್ಣ ಹಾ BBA ಡಿಗ್ರಿ ಕಂಪ್ಲೀಟ್ ಆಗೈತಿ. ಹಾ ಕಂಪ್ಲೀಟ್ ಆಗಿ ಇವಾಗ ಹಾಸ್ಪಿಟಲ್ನಾಗ ಡ್ಯೂಟಿ ಮಾಡ್ತಾರೆ. ಹಾಸ್ಪಿಟಲ್. ಹಾ. ಓಕೆ, ಒಳ್ಳೇದ್ರಿ. ಅಂದ್ರೆ ನೀವು ನಿಮ್ಮ ತವ್ರ ಮನೆ ನಡೆಸ್ತೀರಿ, ಗಂಡನ ಮನೆ ನಡೆಸ್ತೀರಿ. ಅಂದ್ರೆ ಒಂದು ಹೆಣ್ಣಿನ ಇದ್ರೊಳಗ ಒಂದು ಒಳ್ಳೆ ಸ್ಥಾನ ಎಲ್ಲ ಮೇಂಟೆನ್ಸ್ ಮಾಡ್ಕೊಂಡು ಹೊಂಟಿರಿ. ಮತ್ತ ಯಾವ್ದು ಕಪ್ಪು ಚುಕ್ಕಿ ಬರ್ದನೇ ರೀತಿಯಲ್ಲಿ ಎಲ್ಲರಿಗೂ ಅಣ್ಣ ತಮ್ಮ ಇದೇ ರೀತಿ ನೋಡ್ಕೊಂಡ್ರಿ. ಒಳ್ಳೆ ಉದ್ದೇಶ ರೀ. ಮತ್ತ ಏನಂತಾರ ಅಕ್ಕ, ನೀವು ಇನ್ಕ ಹೇಳಿದ್ರಿ ಪರ್ಸು ಕೋಲೂರ್ ಅವರ ಪ್ರೇರಣೆಯಿಂದ ಈ ಜಾನಪದ ರಂಗಕ್ಕೆ ಹೆಜ್ಜಿಟ್ಟಿನ ಅಂತ ಹೇಳ್ರಿ. ಹೌದು. ಅಂದ್ರೆ ಅವ್ರ ಫೇವ್ರೇಟ್ ಯಾವ ಸಾಂಗ್ ನಿಮ್ಗ ಈ ನಮ್ ವೀಕ್ಷಕರ ಹಾಡು ಹೇಳ್ತೀರಿ? ಹೇಳ್ರಲ್ರಿ. ಒಂದು ಬಾಜೂರನ ಗೆಳತಿ, ಹಾ ಮರತಿ ಓಣ್ಯಾನ ಗೆಳತಿ, ನೀನಾಗೆ ಮಾಡಿದ ಪ್ರೀತಿ ಮರತಿ ಓಣ್ಯಾನ ಗೆಳತಿ, ಗೆಳತಿ ಗೆಳತಿ ಮರತಿ ಕುಂತಿ. ಇದ್ರ ಅಪೋಸಿಟ್ ನಾವೇನ್ ಹಾಡ್ತೀವಿ ಗೊತ್ತೈತೇನ್? ಹಾ ಮರತಿ ಓ ನನ್ನ ಗೆಳೆಯ, ನೀನಾಗೆ ಮಾಡಿದ ಪ್ರೀತಿ ಮರತಿ ಓ ನನ್ನ ಗೆಳೆಯ, ಗೆಳೆಯ ಗೆಳೆಯ ಅಂತ. ಅಲ್ಲಿದ ಅಪೋಸಿಟ್ ಅಲ್ಲಿದಲ್ಲಿ ಕೊಟ್ಟ ಬಿಡ್ತೀರಿ. ಅವ್ರು ಹಾಡ್ತಿರ್ತಾರಲ್ಲ ಸ್ಟೇಜ್ ಮೇಲೆ ಮೈಕ್ ತಗೊಂಡ್ಕ ನಾವ್ ಗೆಳೆಯ 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 ಅನ್ಕೋಕ್ ಅಲ್ಲಿದ ಅಪೋಸಿಟ್ ಅಲ್ಲಿದಲ್ಲಿ ಹೊಡೆದ್ ಬಿಡ್ತೀರಿ ಅಂತ. ಅದೇ ರೀತಿಯಾಗಿರಿ ನೀವು ಮೈಲಾರಿ ಅಣ್ಣನ ಜೊತೆ ಆಕ್ಟಿಂಗ್ ಮಾಡ್ತಿರ್ತೀರಿ ಸ್ಟೇಜ್ ಮೇಲೆ. ಅಂದ್ರೆ ಅವ್ರದ್ದು ಯಾವ್ದ್ರ ಹಾಡ ನಿಮ್ಗೆ ಇಷ್ಟ ಆಗಿದ್ದು ಹೇಳ್ರಲ್ರಿ. ಯಾದಿ ಮ್ಯಾಲೆ ಶಾದಿ ತುಡಿಗಿಲ್ಲ ಮಾಡ್ಯಾರ ಮದ್ವಿ, ಎಡಗಾಲ ಇಟ್ಟ ಹೋದಿ ನನ್ನ ಎದಿ ಮ್ಯಾಲ, ಗಂಡನ ಕೂಡ ಹೋಗ ಗಾಡಿಯ ಮ್ಯಾಲ. ಈ ಸಾಂಗ್ ಅದು ಯಾದಿ ಮ್ಯಾಲ ಶಾದಿ ಹಾಡ್ರಲ್ರಿ. ಹೌದು. ಅದು ಸ್ಟೇಜ್ ಮೇಲೆ ಅಪೋಸಿಟ್ ಹ್ಯಾಂಗ್ ಮಾಡ್ತೀರಿ ಹೇಳ್ರಲ್ಲ. ನಾನು ಒಂದ್ ಹಾಡೇನ್ರಿ ಅಪೋಸಿಟ್. ಹಾಡಿರೇನ್ರಿ? ತೋರ್ಸಲ್ಲ. ನಾವು ಒಣ್ಣೆಗ ಮಸ್ತನ ಪೀಸ, ನನ್ನ ನೋಡಿ ಆದಿ ಸುಸ್ತ, ನನ್ನ ನಿನ್ನ ಪ್ರೀತಿ ಎಲ್ಲ ಗೊತ್ತಾಗೇತಿ, ನಮ್ಮ ಮನಿ ಮಂದಿ ನಿನಗ ಕಣ್ಣಾಗಿಟ್ಟೈತಿ, ನನ್ನ ನಿನ್ನ ಪ್ರೀತಿ ಎಲ್ಲ ಗೊತ್ತಾಗೇತಿ, ನಮ್ಮ ಮಂದಿ ನಿನಗ ಕಣ್ಣಾಗಿಟ್ಟೈತಿ ಅಂತ ಅಂದ್ಬಿಟ್ಟು ಹಾಡ್ಬಿಡ್ತೇನೆ. ಅಂದ್ರೆ ಹಾಡ್ತಿರಿ ಸ್ಟೇಜ್ ಮೇಲೆ ಅಷ್ಟು ಇನ್ವಾಲ್ವ್ ಆಗಿ ಹಾಡ್ತಿರಿ. ಅದ್ರ ಕೆಲವ್ರು ಯಾವ ಮಾಡ್ತಿರ್ತಾರ ಏನ್ರಿ, ನಮ್ ಉತ್ತರ ಕರ್ನಾಟಕ ಮಂದಿ ಡ್ರಿಂಕ್ಸ್ ಮಾಡ್ರಿ ಅಂದ್ರ ಜನರೇಟರ್ ಇದ್ರೂ ಕುಣಿತಿರ್ತಾರ್ರಿ. ಹೌದಲ್ರಿ? ಅವ್ರ DJ ಸಾಂಗ್ ಹೇಳ್ರಿ ಅವ್ರಿಗ್ರಿ, ಜನರೇಟರ್ ಸೌಂಡ್ ಇದ್ರೂ ಕುಣಿತಾರು, ಡ್ಯಾನ್ಸ್ ಮಾಡ್ತಾರ್ರಿ. ನೀವು ಅದೇ ತರ ಕುಣಿತಿರ್ತೀರಿ. ನೀವು ಡ್ರಿಂಕ್ಸ್ ಮಾಡ್ತಿರೋ ಅಥವಾ ಬೀರ್ ಕುಡಿತಿರೋ ಅಂದ್ರೆ ಹೆಂಗ್ ಹೇಳ್ರಿ ನಮ್ಗ? ಅಂದ್ರೆ ಕೇಳ್ತಿರ್ತಾರಲ್ರಿ. ಇಲ್ಲ, ಅವ್ರಿಗೆ ಜಾಸ್ತಿ ಖುಷಿಯಿಂದ ಇನ್ನೂ ಹುರುಪಾಗ್ಬೇಕು ಅವ್ರಿಗೆ. ನಮ್ಮನ್ನು ನಾವು ನಕ್ರ ಅವ್ರು ನಗ್ತಾರ, ನಾವೇ ಡಲ್ ಆಗಿದ್ವಿ ಅವ್ರ ಡಲ್ ಆತಾರ. ಅವ್ರು ಡ್ಯಾನ್ಸ್ ಮಾಡಕತ್ರಿ ಇಲ್ಲ, ಅವ್ರ ಜೊತೆ ನಾನು ಡ್ಯಾನ್ಸ್. ಅವ್ರಿಗೆ ತೀರಾ ಹುರುಪ್ ಬರಂಗ ನಾನು ಹುರುಪ್ ಹೆಂಗ್ ಬರ್ತೈತ್ರಿ ನಮಗ್ರಿ? ಅಂದ್ರ ಅಪೋಸಿಟ್ ಅಲ್ಲಿ ಸೌಂಡ್ ಇರ್ತೇನ್ರಿ? ಸೌಂಡ್ ಇರ್ತೈತಲ್ಲ, ಹೌದ ಹುಲಿಯ ಅವ್ರು ತೀರಾ ಖುಷಿ ಆಗ್ಬಿಡ್ತೈತಿ. ತೀರಾ ಖುಷಿಯಾಗಿ ನಾನ್ ನೋಡಿ ಅವ್ರು ತೀರಾ ಖುಷಿ ಆಗ್ಬಿಡ್ತಾರ, ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್. ಅಂದ್ರೆ ಈ ರಂಗದಲ್ರಿ ಕುಡ್ಕೋತದು ರಂಗ ಇದ್ ಏರ್ತಿರ್ತಾರ, ಸ್ಟೇಜ್ ಏರ್ತಿರ್ತಾರ್ರಿ. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ? ನೀವು ಕುಡಿತಿರೋ ಇಲ್ಲ ಅಂತ ಹೇಳಿಲ್ರಿ ನೀವು? ನೀವು ಕುಡಿಯಂಗಿಲ್ರಿ? ಆತರ ಮಾಡ್ಬಾರ್ದು. ಕುಡಿಯೋರ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ? ನೀವ್ ಏನು ಪರ್ಸನಲ್ ಆಗಿ ಏನ್ ಮಾಡ್ತಿರೋ ಅದು ನನಗ್ ಗೊತ್ತಿಲ್ಲ. ಅದು ನಮಗ್ ಅನ್ನ ಕೊಡ್ತೈತಿ. ಸ್ಟೇಜ್ ಮ್ಯಾಗ ಆತರ ಮಾಡೋದ್ ತಪ್ಪು. ಆತರ ಮಾಡ್ಬೇಡ್ರಿ ಅಂತ ಹೇಳ್ತೀವಿ. ಸ್ಟೇಜ್ ಮ್ಯಾಗ ಬಂದ್ಮ್ಯಾಗ ಆತರ ಅದು ಸರಸ್ವತಿ ಲಕ್ಷ್ಮಿ ಇದ್ದಂಗ ಅದು ನನಗ ಅನ್ನ ಕೊಡ್ತದಂದ್ರ ಅದಕ್ ನಾವ್ ಗೌರವ ಕೊಡ್ಬೇಕು. ಗೌರವ ಕೊಡ್ಬೇಕು. ಅದು ಪರ್ಸನಲ್ ಆಗಿ ನಿಮ್ಗೆ ಏನಾದ್ರು ಏನ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಬಟ್ ಸ್ಟೇಜ್ ಮ್ಯಾಗ ಬಂದ್ಮ್ಯಾಗೆ ನಾವ್ ಶಿಸ್ತಾಗಿರ್ಬೇಕು. ಅದು ಸರಸ್ವತಿ ನಮ್ಗೆ ಅನ್ನ ಕೊಡ್ತದಂದ್ರ ಅದ್ ಗೌರವ ಕೊಟ್ಟು ನಾವ್ ಅದನ್ನ ಮರ್ಯಾದೆ ಕೊಡ್ಬೇಕು. ಯಾರು ಆತರ ಮಾಡಾಕ್ ಹೋಗ್ಬೇಡ್ರಿ ಅಂತ ಹೇಳ್ತೀನಿ.